ನವೆಂಬರ್ 8ನೇ ತಾರೀಕು ಮೋದಿಯವರು ಒಂದು ಇಡೀ ದೇಶವೇ ನಿಬ್ಬೆರಗಾಗುವಂತ ಒಂದು ಘೋಷಣೆಯನ್ನ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಘೋಷಣೆ ಮಾಡಿದ್ರು. ಅದಾದ ನಂತರ ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಅಂಥದ್ದೇ ಒಂದು ಆದೇಶವನ್ನ ಮಹತ್ವದ್ದಾದ ಒಂದು ಆದೇಶವನ್ನ ಹೊರಡಿಸಿದೆ. ಆದರೆ ಇಡೀ ದೇಶದ ಯಾವ ರಾಜಕಾರಣಿ, ನೀವು ಗ್ರಾಮ ಪಂಚಾಯತಿಯಿಂದ ರಾಜಕಾರಣಿಯಿಂದ ಹಿಡಿದು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿವರೆಗೂ ತಗೊಂಡ್ರು ಕೂಡ ವೋಟ್ ಬ್ಯಾಂಕ್ ಮುಂದೆ ಅವರು ವೋಟ್ ಬ್ಯಾಂಕ್ನ ಪ್ರೀತಿ ಮಾಡದಷ್ಟು ಅಭಿವೃದ್ಧಿ, ಸಮಾಜವಾದ, ಜಾತ್ಯತೀತವಾದ ಇವ್ಯಾವ ವಾದವನ್ನೂ ಕೂಡ ಪ್ರೀತಿ ಮಾಡೋದಿಲ್ಲ. ಅವರು ಮಾಡೋದೆಲ್ಲವೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣ. ಅಂತ ಸಂದರ್ಭದಲ್ಲಿ ಇಡೀ ದೇಶವೇ ಹೀಗಿರುವಾಗ ಸುಪ್ರೀಂ ಕೋರ್ಟ್ನ ಈ ಆದೇಶ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣಿಗಳು ಧರ್ಮ, ಜಾತಿ, ಕಾಸ್ಟ್, ಕ್ರೀಡ್ ಅಂಡ್ ರಿಲಿಜನ್ ಇದ್ಯಾವುದನ್ನು ಕೂಡ ಬಳಸಿಕೊಂಡು ರಾಜಕಾರಣ ಮಾಡಬಾರದು ಅನ್ನೋ ಒಂದು ದೊಡ್ಡ ಮಹತ್ವದ ಆದೇಶವನ್ನು ನೀಡಿದೆ. ಇದು ಒಂಥರ ಯುಟೋಪಿಯನ್ ತಾಟ, ಇದು ವಾಸ್ತವಕ್ಕೆ ಬರುತ್ತಾ ಅನ್ನೋ ಅನುಮಾನಗಳು ಕೂಡ ಇದಾವೆ. ಹಾಗಾಗಿ ಈಗ ಅಟ್ಲೀಸ್ಟ್ ಒಂದು ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನ ಮಹತ್ವವಾದಂತ ಒಂದು ಆದೇಶವನ್ನ ಹೊರಡಿಸಿದೆ. ಅದು ಜಾತಿ ರಾಜಕಾರಣಕ್ಕೆ ಬ್ರೇಕ್ ಬೀಳುತ್ತಾ? ಇವತ್ತಿನ ಚರ್ಚೆಯ ವಿಷಯವೂ ಕೂಡ ಜಾತಿ ರಾಜಕಾರಣಕ್ಕೆ ಬ್ರೇಕ್. ಜಾತಿ ರಾಜಕಾರಣಕ್ಕೆ ಬ್ರೇಕ್, ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಚರ್ಚೆಗೆ ಮೊದಲು ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೊಡ್ತು. ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಒಂದ್ಸಲಿ ನೋಡ್ಕೊಂಡ್ಬರೋಣ. ತೀರ್ಪು. ರಾಜಕೀಯ ಪಕ್ಷ ಅಭ್ಯರ್ಥಿಗಳಿಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಯಾವುದೇ ನಾಯಕರು ಜಾತಿ ಆಧಾರದಲ್ಲಿ ಮತವನ್ನ ಕೇಳಬಾರದು ಅನ್ನೋ ಆದೇಶದಲ್ಲಿದೆ. ಜಾತ್ಯತೀತವಾದವನ್ನ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಜಾತಿ ಆಧಾರಿತ ಮತಯಾಚನೆ ವಿರೋಧಿಸಿದ 4 ನ್ಯಾಯಾಧೀಶರು, ಜಾತಿ ಆಧಾರಿತ ಮತಯಾಚನೆಗೆ ಒಲವು ವ್ಯಕ್ತಪಡಿಸಿದ 3 ನ್ಯಾಯಾಧೀಶರು. ಹೀಗೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದ ಮಹತ್ವದ ತೀರ್ಪು ಇವತ್ತು ಬೆಳಗ್ಗೆ ಹೊರಗೆ ಬಿದ್ದಿದೆ. ಆದರೆ ಇಡೀ ದೇಶ ಇವತ್ತು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಜಾತಿ ರಾಜಕಾರಣದ ಹೊಲಸು ತುಂಬಿ ಗಬ್ಬೆದ್ದು ನಾರ್ತಾ ಇರುವಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಆದೇಶ ಎಷ್ಟರ ಮಟ್ಟಿಗೆ ಪಾಲನೆಯಾಗುತ್ತೆ? ಎಲ್ಲ ರಾಜಕಾರಣಿಗಳು ಈಗಾಗಲೇ ಅಭಿವೃದ್ಧಿಗಿಂತ ಹೆಚ್ಚಾಗಿ ಅವರು ಪ್ರೀತಿ ಮಾಡುವಂಥದ್ದು ವೋಟ್ ಬ್ಯಾಂಕ್ ರಾಜಕಾರಣವನ್ನ. ಆ ವೋಟ್ ಬ್ಯಾಂಕ್ ರಾಜಕಾರಣ ಬಂದಿರುವುದೇ ಇವತ್ತು ಪ್ರತಿಯೊಂದು ಜಾತಿಗಳ ಮೇಲೆ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಯಡಿಯೂರಪ್ಪನವರು ಇವತ್ತು ರಾಜ್ಯಾಧ್ಯಕ್ಷರು ಆಗಿದ್ದಾರೆ. ಅದಕ್ಕೆ ಕಾರಣ ಬಹುದೊಡ್ಡ ವೀರಶೈವ ಸಮಾಜ, ಲಿಂಗಾಯತ ಸಮಾಜ ಅವರ ಹಿಂದಿದೆ ಅನ್ನೋದೇ. ಇವತ್ತು ಸಿದ್ದರಾಮಯ್ಯನವರು ಕೂಡ ರಾಜಕಾರಣ ಮಾಡ್ತಿರುವಂಥದ್ದು ಅಹಿಂದ ಅನ್ನುವ ಜಾತಿ ರಾಜಕಾರಣಕ್ಕೆ ಜೋತ್ ಬಿದ್ದಿರುವಂಥದ್ದೇ. ಇನ್ನು ಕುಮಾರಸ್ವಾಮಿ, ದೇವೇಗೌಡರು ಒಕ್ಕಲಿಗರ ಜಾತಿಯನ್ನ ಬಳಸಿಕೊಂಡು ರಾಜಕಾರಣ ಮಾಡ್ತಾ ಇದೆ. ಹಾಗಾಗಿ ದೇಶ ಇಲ್ಲೆಲ್ಲ ಬಿಎಸ್ಪಿ ಅನ್ನೋ ಪಕ್ಷವು ಕೂಡ ಯಾವ ಜಾತಿಯನ್ನ ಓಲೈಸೋದಕ್ಕೋಸ್ಕರ ಬಿಎಸ್ಪಿ ಅಂತ ಹೆಸರಿಟ್ಕೊಂಡಿದೆ ಅನ್ನೋದು ಕೂಡ ಕನ್ಫ್ಯೂಷನ್. ಯಾವ ಜಾತಿಯ ಆಧಾರದ ಮೇಲೆ ಬಿಎಸ್ಪಿ ಅನ್ನುವ ಪಕ್ಷವು ಹೆಸರೇ ಅಸ್ತಿತ್ವಕ್ಕೆ ಬಂದಿದೆ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗಿರುವಂತ ವಿಚಾರ. ಅದ್ರ ಜೊತೆಗೆ ತುಂಬಾ ಜಾತಿಯ ಹೆಸರನ್ನೇ ಇಟ್ಕೊಂಡು ಒಂದು ಪಕ್ಷ ಈಗಾಗಲೇ ಹೊರಗೆ ಬಂದಿದೆ. ಮುಸ್ಲಿಂ ಲೀಗ್ ಅನ್ನೋ ಪಕ್ಷ ತನ್ನ ಧರ್ಮ, ತನ್ನ ಜಾತಿಯ ಹೆಸರನ್ನೇ ತನ್ನ ಪಕ್ಷಕ್ಕೆ ಇಟ್ಕೊಂಡಿದೆ. ಹಾಗಾಗಿ ಇವೆಲ್ಲವೂ ಕೂಡ ಬದಲಾಗ್ತವ ಅನ್ನೋದು ತುಂಬಾ ಗಂಭೀರವಾದಂತ ವಿಚಾರ. ಈಗ ಸುಪ್ರೀಂ ಕೋರ್ಟ್ ಈ ಆದೇಶವನ್ನ ಕೊಟ್ಟಿದೆ. ಆದೇಶ ಕೇವಲ ಆದೇಶದ ಪ್ರತಿಯಲ್ಲಿ ಮಾತ್ರ ಉಳಿಯುತ್ತಾ ವಾಸ್ತವದಲ್ಲಿ ಇದು ನಿಜಕ್ಕೂ ಇಂಪ್ಲಿಮೆಂಟೇಷನ್ ಆಗುತ್ತಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಓಕೆ, ಮುಜಾಫರ್ ಅಸಾದಿ ಓಕೆ, ಬನ್ನಿ ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ತಜ್ಞರ ಒಂದು ದಂಡೆ ಇದೆ. ವಾಮನಾಚಾರ್ಯರು, ಬಿಜೆಪಿಯ ಮುಖಂಡರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಭ್ರಷ್ಟಾಚಾರ ನಿಗ್ರಹ ದಳದ ಮುಖಂಡರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ. ಒಂಥರ ನಿಗ್ರಹ ದಳದವರೇ ನೀವು ಒಂಥರ, ಹಾಗಾಗಿ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾಗಿರುವಂತಹ ಮಾದೇವ್ ಪ್ರಕಾಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಕಾಂಗ್ರೆಸ್ನ ಮುಖಂಡರು, ಹಿರಿಯ ಚಿಂತಕರು ಪ್ರೊಫೆಸರ್ ರಾಧಾಕೃಷ್ಣ ಅವರಿದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಮೈಸೂರಿನಿಂದ ಮುಜಾಫರ್ ಅಸಾದಿ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರು. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಾನು ಮೈಸೂರಿನಿಂದಲೇ ಶುರು ಮಾಡ್ತೀನಿ. ಮುಜಾಫರ್
ಅಸಾದಿಯವರೇ, ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಹೊರಗೆ ಬಿದ್ದಿದೆ. ಇದು ವಾಸ್ತವಕ್ಕೆ ಎಷ್ಟರ ಮಟ್ಟಿಗೆ ಇದನ್ನು ಒಪ್ಪಿಕೊಳ್ಳಬಹುದು? ಈ ಆದೇಶ ಮಹತ್ವದ ಆದೇಶ ಅನಿಸಿದ್ರು ಕೂಡ ಈ ದೇಶದಲ್ಲಿ ಇದು ಪಾಲನೆಯಾಗುತ್ತಾ? ಈ ಪ್ರಶ್ನೆ ಒಂದು ಬೇರೆ ರೂಪದಲ್ಲಿ ಕೂಡ ನೋಡಬಹುದು. ಒಂದು ವಾಸ್ತವವಾಗಿ ಇದೇನು ಹೊಸತೇನಲ್ಲ. ಈಗ ನೀವು ರೆಪ್ರೆಸೆಂಟೇಷನ್ ಆಕ್ಟ್ 1951 ನೋಡಿದ್ರೆ ಬಹುಶಃ ಅದು 123ನೇ ಕಾಲಂ 3A ಅದು ಈ ಜಾತಿ, ಧರ್ಮ, ಸಮುದಾಯ ಇವುಗಳನ್ನು ಚುನಾವಣೆ ಸಂದರ್ಭದಲ್ಲಿ ಉಪಯೋಗಿಸುವುದನ್ನು ಕರಪ್ಟ್ ಪ್ರಾಕ್ಟೀಸಸ್ ಅಂತ ಹೇಳಿ ಬಿಟ್ಟಾಗಿದೆ. ಚುನಾವಣಾ ಆಯೋಗನೇ ಹೇಳಿಬಿಟ್ಟಿದೆ. ಸುಪ್ರೀಂ ಅದೊಂದು ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡ್ತಾ ಇದೆ ಅಷ್ಟೇ. ಅದು ಒಂದು ಕಡೆ ಜಾತ್ಯತೀತ ಬಗ್ಗೆ ಮಾತಾಡ್ತಾ ಇದೆ, ಮತ್ತೊಂದು ಕಡೆ ಅದರ ವೈರುಧ್ಯನೂ ಕೂಡ ನಾವು ನೋಡಬೇಕು. ಸುಪ್ರೀಂ ಕೋರ್ಟ್ ಉದಾಹರಣೆಗೆ ಈ ವೈರುಧ್ಯ ಎಲ್ಲಿಂದ ಕಾಣುತ್ತಂದ್ರೆ ಬಹುಶಃ ಅದರ ಆರ್ಗ್ಯುಮೆಂಟ್ ಹಿಂದುತ್ವದ ಬಗ್ಗೆ ನೋಡಿ. ಬಹಳ ಹಿಂದೆ ಅದೊಂದು ಆರ್ಗ್ಯುಮೆಂಟ್ ಮಾಡಿತ್ತು. ಅದೇನೆಂದ್ರೆ ಹಿಂದುತ್ವ ಎಂಬುದು ಒಂದು ವೇ ಆಫ್ ಲೈಫ್ ಅಂತೇಳಿ. ಈಗ ಸಮಸ್ಯೆ ಇರುವಂತಹದ್ದು ಹಿಂದುತ್ವ ಮತ್ತು ಹಿಂದೂಯಿಸಂ ಅನ್ನು ಒಂದು ರಿಲಿಜನ್ ಆಗಿ ನೋಡಬಹುದಾ ಅಥವಾ ಒಂದು ಜಾತ್ಯತೀತ ನೆಲೆಗಟ್ಟಿನಲ್ಲಿ ವೇ ಆಫ್ ಲೈಫ್ ಆಗಿ ನೋಡಬಹುದಾ? ವೇ ಆಫ್ ಲೈಫ್ ಆಗಿ ನೋಡುವುದಾದ್ರೆ ಬಹುಶಃ ಹಿಂದುತ್ವ ಮತ್ತು ಹಿಂದೂಯಿಸಂ ಎಂಬ ಶಬ್ದಗಳನ್ನು ಬಹುಶಃ ಚುನಾವಣೆ ಸಂದರ್ಭದಲ್ಲಿ ಉಪಯೋಗಿಸಬಹುದಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ ವೆರಿ ಆರ್ಗ್ಯುಮೆಂಟ್ ಏನಿದೆ, ಯಾವ್ದು ಆರ್ಗ್ಯುಮೆಂಟ್ ಇದೆ ಅದೇ ಡಿಫೀಟ್ ಆಗಿ ಬಿಡುತ್ತೆ. ಆದ ಕಾರಣ ಏನ್ ಮಾಡಬಹುದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಂದು ನಿರ್ದಿಷ್ಟವಾದ ನಿಲುವನ್ನು ತೆಗೆದುಕೊಳ್ಬೇಕಿತ್ತು. ಏನಂದ್ರೆ ಹಿಂದುತ್ವ ಎಂಬುದು ಒಂದು ವೇ ಆಫ್ ಲೈಫ್ ಅಲ್ಲ, ಅದೊಂದು ಜಾತಿ, ಅದೊಂದು ಧರ್ಮ, ಒಂದು ಮತ, ಅದಕ್ಕೆ ಸೀಮಿತ ಆದ ಕಾರಣ ಹಿಂದುತ್ವ ಎಂಬ ಶಬ್ದವನ್ನು ಕೂಡ ಉಪಯೋಗಿಸಬಾರ್ದು ಅಂತೇಳಿ. ಹಿಂದುತ್ವ ಯಾವುದೇ ಆಗಲಿ ಅದನ್ನು ನಮ್ಮ ರಾಜಕಾರಣದಲ್ಲಿ ಉಪಯೋಗಿಸಬಾರ್ದಂತ ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ಹೇಳ್ತಿದ್ರೆ ಬಹುಶಃ ಅದರ ವಾದಕ್ಕೆ ಬಹುಶಃ ಒಂದು ಬದ್ಧತೆ ಕೂಡ ಬರ್ತಿತ್ತು ಅಂತ ನನ್ನ ಆರ್ಗ್ಯುಮೆಂಟ್. ಬರ್ತೇನೆ. ವಾಮನಾಚಾರ್ಯ ಅವರಿದ್ದಾರೆ. ಹಿಂದುತ್ವ ಇಲ್ಲಿವರೆಗೂ ಕೂಡ ಹಿಂದುತ್ವದ ಮೇಲೆ ತಾವು ರಾಜಕಾರಣ ಮಾಡಿದ್ದೀರಾ, ಅಧಿಕಾರಕ್ಕೂ ಕೂಡ ಬಂದಿದ್ದೀರಾ. ಈಗ ಅದು ತಪ್ಪು ಅಂತ ಅನಿಸ್ತಾ ಇದೆ ಸುಪ್ರೀಂ ಕೋರ್ಟ್ನ ಇವತ್ತಿನ ಆದೇಶದ ಮೇಲೆ? ಇಲ್ಲ, ಈಗಾಗಲೇ ಪ್ರೊಫೆಸರ್ ಹೇಳಿದ್ರು ಈ ಥರದ್ದು ಆದೇಶಗಳು ಮತ್ತು ಚುನಾವಣಾ ಕಮಿಷನ್ ಏನು ಇಲೆಕ್ಷನ್ ಕಮಿಷನ್ ರೂಲ್ಸ್ ಇವೆ, ಅದರಲ್ಲಿ ಇದನ್ನೆಲ್ಲ ಈಗಾಗಲೇ ಹೇಳಲಾಗಿದೆ. ಎಷ್ಟೋ ಕೇಸ್ ಆಗಿವೆ, ಎಲ್ಲೋ ಆದಲ್ಲಿ ಇವ್ರ ಜಾತಿ ಉಪಯೋಗಿಸಿದ್ರು ಅನ್ನೋಂಥ ಆಧಾರದ ಮೇಲೆ ಬೇರೆ ಬೇರೆಯವರು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ಇವತ್ತಾದಂಥದ್ದು ವೆರಿ ಸ್ಪೆಸಿಫಿಕ್ ಏನಾದ್ರು ಮಾಡಬಹುದಾ ಅನ್ನೋದ್ರ ಬಗ್ಗೆ ನನಗೆ ನೆನಪಿದ ಮಟ್ಟಿಗೆ ಇದು ಮನೋಹರ್ ಜೋಶಿ ಅವರಿದ್ದಾಗ ಶಿವಸೇನಾ ಕಾಲದಿಂದ ಅದು ನಡೆದು ಬಂದಂಥ ಕೇಸ್ ಇದು. ಇದಕ್ಕೆ ಬೆಂಚ್ ಮಾಡಿದ್ರು. ಇದರಲ್ಲಿ 3 ಜನ ಪರ 3 ಜನ ವಿರುದ್ಧ ಆಗಿ ಕಡೆಗೆ ಚೀಫ್ ಜಸ್ಟಿಸ್ ಅದರದ್ದು ಒಂದು ಸೈಡ್ ತಗೊಂಡಿದ್ರಿಂದ ಅದಾಗಿದೆ, ಇವತ್ತೊಂದು ಆರ್ಡರ್ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನಲ್ಲಿ ಕೂಡ ನಾವು ಪಕ್ಷವನ್ನು ಬಿಟ್ಟು ನೀವೇನು ಮಾಡ್ತಿದ್ರಿ ಅನ್ನೋದಕ್ಕಿಂತ ಜಾತಿ ಉಪಯೋಗ ಆಗಬಾರ್ದು, ಧರ್ಮ ಭಾಷೆಗಳ ಆಧಾರದ ಮೇಲೆ ಚುನಾವಣೆಗಳು ನಡೀಬಾರ್ದು ಅನ್ನೋದು ಎಲ್ಲರದ್ದು ಅನಿಸಿಕೆ ಇದೆ. ಬಿಜೆಪಿದು ಇದೆ. ಇದನ್ನು ತಡೆಯೋದು ಹೆಂಗೆ, ಏನು ಆಗ್ತಾ ಇದೆ ಒಟ್ಟಾರೆ ಅನ್ನೋದನ್ನು ನೋಡಿದರೆ ಮೂಲಭೂತವಾಗಿ ಚುನಾವಣೆಗಳು ಈಗ 5 ವರ್ಷದಲ್ಲಿ ಒಂದ್ಸಲ ಚುನಾವಣೆ ಬರುತ್ತೆ. ಕೆಲವ್ರಿಗೆ ಅನ್ಸುತ್ತಪ್ಪ ಈ ದೇಶದಲ್ಲಿ ಈಗ ಎಷ್ಟೋ ಮುಸ್ಲಿಂ ರಾಷ್ಟ್ರಗಳಲ್ಲಿ ಆಗಿದೆ, ಇದು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಆಗಿದೆ, ನಮಗೆ ಕ್ರಿಶ್ಚಿಯನ್ ಡೆಮೊಕ್ರೆಟಿಕ್ ಸರ್ಕಾರ ಇರಬೇಕು, ನಮಗೆ ಇಸ್ಲಾಂ ಆಧಾರಿತ ಸರ್ಕಾರ ಇರಬೇಕು ಅಂತ ಜನಕ್ಕೆ ಅನಿಸಿ ಅದರ ಬಗ್ಗೆ ಭಾಷಣ ಮಾಡಿ ಅದನ್ನು ಹೇಳಿ ಅದರ ಬಗ್ಗೆ ಆರಿಸಿ ಬರ್ತಾರೆ. ಅಂದ್ರೆ ಚುನಾವಣೆಗಳು ಅನ್ನೋದು ನಾವು ನಮಗೆ ಬೇಕಾದಂಥ ರೆಪ್ರೆಸೆಂಟೇಟಿವ್ನ ಆರಿಸ್ಕೊಳ್ಳುವಂಥ ಒಂದು ಪದ್ಧತಿ ಇರೋದ್ರಿಂದ ಇದನ್ನ ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದನ್ನ ನೀವು ಕ್ರಿಶ್ಚಿಯನ್ ಮುಸ್ಲಿಂ ಎರಡು ಹೇಳಿದ್ರಿಂದ ನಿಮ್ಮ ಮನಸ್ಥಿತಿ ಕೂಡ ಬಿಜೆಪಿಯ ಮನಸ್ಥಿತಿ ಕೂಡ ಹಿಂದೂ ರಾಷ್ಟ್ರವಾಗಬೇಕು ಅನ್ನೋದು ಇಲ್ಲ. ನಮಗೇನು ಹಿಂದೂ ರಾಷ್ಟ್ರ ಆಗಬೇಕು ಅಂತಿಲ್ಲ, ಈಗ ಇರೋದು ಇದು ಹಿಂದೂ ರಾಷ್ಟ್ರ ಇದ್ದೇ ಇದೆ. ಯಾಕೆಂದ್ರೆ ಇದು ಹಿಂದೂ ಅನ್ನೋದು ಕೋರ್ಟ್ಗಳು ಸಾರಿ ಮೇಲಿನ ಮೇಲೆ ಹೇಳಿವೆ. ಇದೊಂದು ಜೀವನ ಪದ್ಧತಿ, ಇಟ್ಸ್ ಅನ್ ಇವಾಲ್ವಿಂಗ್ ಕಲ್ಚರ್. ಜಾತಿ ಅಲ್ಲ, ನೀವು ಅದನ್ನು ಬಳಸ್ಕೊಂಡಿಲ್ಲ, ಜಾತಿಯಾಗಿ ಅದನ್ನು ನಾವು ನೋಡೇ ಇಲ್ಲ ಯಾವತ್ತು, ಬಿಜೆಪಿ ನೋಡೇ ಇಲ್ಲ. ಇಟ್ಸ್ ಅನ್ ಇವಾಲ್ವಿಂಗ್ ಸಿವಿಲೈಸೇಷನ್. ಬರ್ತೀನಿ ರವಿಕೃಷ್ಣ ರೆಡ್ಡಿ. ಬಾಲಪ್ರಕಾಶ್ ಅವರೇ, ಹೌದಾ, ಒಪ್ತೀರಾ ಹಿಂದುತ್ವ ಅನ್ನೋದು ಒಂದು ವೇ ಆಫ್ ಲೈಫ್ ಅಂತ? ಅದೇ ಅವರನ್ನು ಅದನ್ನು ಹೇಳ್ಕೊಂಡೇ ಅಧಿಕಾರಕ್ಕೆ ಬಂದಿದ್ದಾರೆ ಅನ್ನೋದು, ನೀವು ಇದನ್ನು ಒಪ್ತೀರಾ? 1989ರಲ್ಲಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಮಂಡಲ್ ಆಯೋಗದ ವರದಿಯನ್ನು ಜಾರಿಗೊಳಿಸಿದ್ರು. ಆ ಮಂಡಲ್ ಆಯೋಗದ ವರದಿ ಜಾರಿಗೊಳಿಸದೇ ಇದೆಯಲ್ಲ, ಅದು ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ಅನ್ನುವ ದೃಷ್ಟಿಯಿಂದ ಮಾಡಿದ್ರು.
ಆ ಚುನಾವಣೆಯ ನಂತರ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಜಾತಿಯ ನೆಲೆಯಲ್ಲೇ ಚುನಾವಣೆಗಳು ನಡೀತು. ಯಾದವರು, ಹಿಂದುಳಿದವರು ಸಮಾಜವಾದಿ ಪಾರ್ಟಿಗೆ ಇಲ್ಲಿ, ರಾಷ್ಟ್ರೀಯ ಜನತಾ ಪಕ್ಷಕ್ಕೆ ಅಲ್ಲಿ ಮತ ನೀಡ್ತೀನಿ ಅಂತ ಅಂದ್ರು. ಆಮೇಲೆ 1992 ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ, ಆ ಧ್ವಂಸ ಪ್ರಕರಣ ಆಯಿತು. ಧ್ವಂಸ ಪ್ರಕರಣ ಆದ ತಕ್ಷಣ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ತೀವಿ ಅಂತ ಹೇಳಿಕೊಂಡು ಬಿಜೆಪಿ ಭಾರತದಾದ್ಯಂತ ಒಂದು ಭಾವನಾತ್ಮಕವಾದಂತಹ ಒಂದು ಇದನ್ನ ಜನರ ಮನಸ್ಸಲ್ಲಿ ಭಾವನಾತ್ಮಕವಾದಂಥ ಆಲೋಚನೆಗಳನ್ನು ತುಂಬೋದ್ರ ಮೂಲಕ ಅಧಿಕಾರಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡುತ್ತು. ಎಲ್ಲ ಕಾಲಕ್ಕೂ ಇದು ನಿರಂತರವಾಗಿ ನಡ್ಕೊಳ್ತಾ ಬರ್ತಾ ಇದೆ. ಈಗ ಕರ್ನಾಟಕದ ಮಟ್ಟಿಗೆ ಆಗಲೇ ನೀವೇ ಪ್ರಸ್ತಾಪ ಮಾಡಿದ ಹಾಗೆ ಜಾತ್ಯತೀತ ಡೀಟೇಲ್ ಮಾತಾಡೋಣ. ಈಗ ಒಂದ್ ನಿಮಿಷ, ಐ ವಿಲ್ ಕನ್ಕ್ಲೂಡ್. ಒಕ್ಕಲಿಗರ ಪಕ್ಷ ಅಂತ ಬಿಜೆಪಿ ಅಂತಂದ್ರೆ ಯಡಿಯೂರಪ್ಪನವ್ರು ಇದ್ದಾರೆ, ಆದ್ರಿಂದ ಅದು ಲಿಂಗಾಯತರ ಪಕ್ಷ ಅನ್ನೋ ಅಭಿಪ್ರಾಯ ಇದೆ. ಅದರಿಂದ ನನಗೇನನ್ಸುತ್ತೆ ಅಂತಂದ್ರ ಜೊತೆಗೆ ಇದು ಜಾತ್ಯತೀತತೆ ಇದೆಯಲ್ಲ, ಅದನ್ನ ವಿಶ್ಲೇಷಣೆ ಮಾಡಿರೋದು, ಅರ್ಥೈಸಿರೋದೇ ತಪ್ಪು. ಜಾತಿಯನ್ನ ಅನ್ನೋದು ಪ್ರಾಕ್ಟೀಸ್ ಮಾಡೋದೇನೆ ಜಾತ್ಯತೀತತೆ ಅಂತಾರೆ. ಈಗ ಮುಸ್ಲಿಂ ಧರ್ಮದ ಎಲ್ಲ ಹಕ್ಕುಗಳನ್ನ ಸಂರಕ್ಷಣೆ ಮಾಡೋದು ಸೆಕ್ಯುಲರಿಸಂ ಅಂತ ಕರೀತಾರೆ. ಆದ್ರಿಂದ ಮೊದಲು ಸುಪ್ರೀಂ ಕೋರ್ಟು ಸೆಕ್ಯುಲರಿಸಂ ಅಂದ್ರೆ ಏನು ಅನ್ನೋದನ್ನ ಅರ್ಥೈಸಬೇಕು. ರಾಧಾಕೃಷ್ಣ ಅವರೇ, ಇವತ್ತಿನ ತೀರ್ಪಿನ ಪ್ರಕಾರ ತಾವು ಇಡೀ 2.5 ವರ್ಷಗಳ 3 ವರ್ಷಗಳ ಆಡಳಿತಾವಧಿಯಲ್ಲಿ ಅಹಿಂದ ಅಂದ್ರೆ ಒಂದು ವರ್ಗದ ಓಲೈಕೆ ಮಾಡ್ತಿದ್ದೀರಾ ಕಾಂಗ್ರೆಸ್ ಪಕ್ಷ ಅನ್ನೋದೇ ಪ್ರತಿಯೊಂದು ಇಡೀ ರಾಜ್ಯದ ಜನರು ಇವತ್ತು ಮಾತನಾಡ್ತಿರುವಂತದ್ದು. ಸೊ ಇವತ್ತಿನ ತೀರ್ಪಿಗೂ ನಿಮ್ಮ ಅಹಿಂದ ರಾಜಕಾರಣಕ್ಕೂ ಏನಾದರೂ ಸುಧಾರಣೆ ಆಗುತ್ತಾ, ವ್ಯತ್ಯಾಸ ಇದೆ? ಏನಾದ್ರು ಒಪ್ಕೊಳ್ತೀರಿ? ಇವತ್ತಿನ ಈ ತೀರ್ಪನ್ನ ನಾವು ಯಾವುದೋ ಒಂದು ರಾಜಕೀಯ ಪರಿಮಿತಿಯಲ್ಲಿ ವ್ಯಾಖ್ಯಾನ ಮಾಡೋದಲ್ಲ. ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಅಭಾವ ಯಾವಾಗ ಉಂಟಾಗ್ತದೆ ಆಗ ಚುನಾವಣೆಯಲ್ಲಿ ಜಾತಿ ಪ್ರವೇಶ ಆಯಿತು. ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲಿ ಚುನಾವಣೆಯಲ್ಲಿ ಸೈದ್ಧಾಂತಿಕವಾಗಿ ಮುಖಾಮುಖಿ ಆಗುವಂತಹ ಸಂದರ್ಭದಲ್ಲಿ ಜಾತಿ, ಹುಟ್ಟಿದ ಜಾತಿಗೆ ಅತೀತವಾಗಿ ಜನ ಆಲೋಚನೆ ಮಾಡಿದ್ರು ಒಂದು ಕಾಲದಲ್ಲಿ. ಆಗ ಅವರಿಗೆ ತಾನು ಹುಟ್ಟಿದ ಜಾತಿ ಬಹಳ ಮುಖ್ಯವಾಗಲಿಲ್ಲ, ತಾನು ನಂಬಿದ ನಂಬಿಕೆಗಳು ಮುಖ್ಯವಾದವು. ಬರುತ್ತಾ ಆ ಸಿದ್ಧಾಂತಗಳು ಸಡಿಲವಾಗಿ ಪ್ರಜಾಪ್ರಭುತ್ವದಲ್ಲಿ ನೀವು ಹೇಳಿದ ಹಾಗೆ ವೋಟ್ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ಮತ ಗುಂಪುಗಳನ್ನು ಸೃಷ್ಟಿ ಮಾಡುವಂತಕ್ಕೆ ಅನೇಕ ಪರಿಕರಗಳು ಮಾಡಿತ್ತು. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿಯೂ ನಾನು ಮಾತನಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಇದನ್ನು ನಾವು ರಾಜಕೀಯ ನೆಲೆಗಟ್ಟಿನಲ್ಲಿ ಅರ್ಥೈಸುವಂಥದ್ದಲ್ಲ. ಯಾವರು ಈ ರಾಜಕಾರಣ ಮಾಡಿದ್ರು, ಇವರು ಈ ರಾಜಕಾರಣ ಮಾಡಿದ್ರು, ಆ ಪಕ್ಷ ಈಗ ಮಾಡಿತು, ಈ ಪಕ್ಷ ಮಾಡಿದ್ದಲ್ಲ. ಇವತ್ತಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ತಾವು ಹೇಳಿದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. 3 ಜನ ಜಡ್ಜ್ಗಳು ಕೂಡ ಅವರು ಹೇಳಿದಂತಹ ಮಾತು ಹಿಸ್ ರಿಲಿಜನ್ ಅನ್ನೋದರ ಬಗ್ಗೆ ಮಾತ್ರ ಡೆಫಿನೆಟ್ಲಿ ಅವರು ಭಿನ್ನರಾದದ್ದು. ಹಿಸ್ ರಿಲಿಜನ್ ಅಂದ್ರೆ ಕ್ಯಾಂಡಿಡೇಟ್, ಹಿಸ್ ರಿಲಿಜನ್ ಯಾವುದು ಅಂತ. ಹಿಸ್ ರಿಲಿಜನ್ ಅಂತ ಹೇಳಿದ್ರೆ ಅವನು ಹುಟ್ಟಿದ ರಿಲಿಜನ್ ಇದರಲ್ಲಿ ವ್ಯಾಖ್ಯಾನವಾದದ್ದು. ನನ್ನಲ್ಲಿ ಪೂರ್ತಿ ಜಡ್ಜ್ಮೆಂಟ್ ಕಾಪಿ ಇಲ್ಲ. ಆದರೆ ಸುಪ್ರೀಂ ಕೋರ್ಟ್ ಕಾಲಕ್ಕೆ ಇಡೀ ರಾಜಕಾರಣದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಿರಿಯ ಚಿಂತಕರು ಎಲ್ಲರಿದ್ದಾರೆ, ನಮ್ಮ ಮಹದೇವ್ ಪ್ರಕಾಶು, ವಾಮನಾಚಾರ್ಯ, ರೆಡ್ಡಿ ಅವರೆಲ್ಲ ಇದ್ದಾರೆ, ನೀವು ಇದ್ದೀರಿ. ಇದು ಸೋಷಿಯಲ್ ಡೈನಮಿಕ್ಸ್ ಇದೆ ಒಂದು ಪಾಲಿಟಿಕ್ಸ್ಗೆ. ಸೋಷಿಯಲ್ ಡೈನಮಿಕ್ಸ್ ಇಸ್ ಔಟ್ ಆಫ್ ಪಾಲಿಟಿಕ್ಸ್, ಪಾಲಿಟಿಕ್ಸ್ ಇಸ್ ಔಟ್ ಆಫ್ ಸೋಷಿಯಲ್ ಡೈನಮಿಕ್ಸ್. ಸಾಮಾಜಿಕ ಪ್ರಕ್ರಿಯೆಗಳಿಂದಾಗಿ ಒಂದು ರಾಜಕಾರಣದ ನೆಲೆ, ರಾಜಕಾರಣದ ನೆಲೆಯಿಂದಾಗಿ ಒಂದು ಸಾಮಾಜಿಕ ಪ್ರಕ್ರಿಯೆ. ಒಂದೇ ನಿಮಿಷ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಸಡಿಲತೆ ಉಂಟಾದಾಗ, ಅದಕ್ಕೆ ಕಾರಣಗಳು ಆರ್ಥಿಕ ಕಾರಣಗಳಿವೆ, ಉಂಟಾದಾಗ ಮಂಡಲ್ ಕಮಿಷನ್ ಪ್ರಸ್ತಾಪ ಬಂತು. ಒಂದು ಸಮಾಜದ ಒಂದು ದೊಡ್ಡ ವರ್ಗ ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಪಾಲು ಭಾಗಿತ್ವಕ್ಕಿಂತ ಹೊರಗಡೆ ಉಳಿದಾಗ ಅದಕ್ಕೊಂದು ನೆಲೆಯನ್ನು ಕೊಟ್ಟಾಗ ಅದಕ್ಕೆ ರಾಜಕೀಯ ಶಕ್ತಿಯು ಆದದ್ದು ನಮ್ಮ ಸಾಮಾಜಿಕ ನೆಲೆಗಳು. ಆದ ಕಾರಣ ಇವತ್ತಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆಯಲ್ಲ, ಇದರಿಂದ ಏನು ಸ್ವರ್ಗ ಬರ್ತದೆ ಅಂತಲ್ಲ, ಆದರೆ ಇದು ಒಂದು ಎಚ್ಚರಿಕೆಯೇ, ಇದು ಒಳ್ಳೆಯ ಸಂಜ್ಞೆ, ಒಳ್ಳೆಯ ಸಂಕೇತ, ಒಳ್ಳೆಯ ಸಂಕೇತ, ಸೂಚನೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಇದನ್ನು ಹೊಸದು ಅಲ್ಲ ಕೂಡ, ಎಲ್ಲ ಇತ್ತು. ಚುನಾವಣಾ ಆಯೋಗದಲ್ಲೂ ಕೂಡ ಜಾತಿಯನ್ನು ಬಳಸ್ಕೊಂಡು ನೀವು ರಾಜಕಾರಣ ಮಾಡಬಾರ್ದು ಅನ್ನೋದಿತ್ತು. ಆದರೆ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀವು ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ ಹೇಳೋದಾದ್ರೆ ಏನು ವಿಶ್ಲೇಷಣೆ ಮಾಡ್ತೀರಾ? ನೋಡಿ, ಸಂವಿಧಾನ ಪೀಠದಲ್ಲಿ ಇವತ್ತು 4:3 4-4-3 ಆದೇಶ ಬಂದಿದೆ. ಆ ಆದೇಶದಲ್ಲೂ ಡಿಸೆಂಟ್ ಮಾಡಿರೋರು ಸಹ ನೀವು ಜಾತಿ, ಮತ, ಭಾಷೆಯನ್ನ ಪ್ರಚೋದಿಸಿ ಮಾಡಬಾರ್ದು, ಆದರೆ ಅವು ಚುನಾವಣಾ ವಿಷಯಗಳಾಗಬಾರ್ದು ಅನ್ನೋ ವಿಚಾರಕ್ಕಾಗಿ ಡಿಸೆಂಟ್ ಆಗಿದ್ದಾರೆ ಅಂತ ನಾನು ನೋಡಿದಾಗ ಇವನ್ನ ವಿಚಾರವಾಗಿ ನಾವು ಪರಿಗಣಿಸಲೇಬೇಕಾಗುತ್ತೆ. ಇವು ಚುನಾವಣಾ ವಿಷಯಗಳು ಆಗಲೇಬಾರ್ದು ಅಂತ ಅಂದ್ಕೊಂಡ್ರೆ ಒಂದಷ್ಟು ವಿಚಾರಗಳನ್ನ ನಾವು ಡಯಾಗ್ನೋಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಸಹ ನಾವು ಗೌರವಿಸಬೇಕಾಗುತ್ತೆ. ಆದ್ರೆ
ನನಗನ್ನಿಸಿದಾಗ ಎಲ್ಲೋ ಕೆಲವೊಂದು ಎಕ್ಸೆಪ್ಷನ್ ಕೇಸ್ಗಳಲ್ಲಿ ಮಾತ್ರ ಚುನಾವಣಾ ಸಂದರ್ಭದಲ್ಲಿ ಜಾತಿಯನ್ನ ಬಳಸ್ತಾ ಇದ್ರು. ಬಹುತೇಕ ಸಂದರ್ಭಗಳಲ್ಲಿ ರಾಜಕಾರಣಿಗಳು ಸಹ ಚುನಾವಣಾ ಸಂದರ್ಭದಲ್ಲಿ ಕೇಸ್ ಬೀಳುತ್ತೆ ಅನ್ನೋ ಕಾರಣಕ್ಕಾಗಿ ಜಾತಿ ಮತ್ತು ಮತವನ್ನ ಭಾಷೆಯನ್ನ ಎತ್ತುತ್ತಾ ಇರಲಿಲ್ಲ. ಆದ್ರೆ ಸಂಘಟನೆಯ ಸಂದರ್ಭದಲ್ಲಿ, ಚುನಾವಣೆ ಇಲ್ಲದ ಸಂದರ್ಭದಲ್ಲಿ ಈ ಜಾತಿ ಪ್ರಚೋದನೆ, ಕೋಮು ಪ್ರಚೋದನೆ, ಭಾಷಾ ಪ್ರಚೋದನೆಗಳು ನಡೀತಾನೇ ಬರ್ತಾ ಇದಾವೆ. ಚುನಾವಣಾ ಆಯೋಗಕ್ಕೂ ಇದಕ್ಕೂ ಏನೇನೂ ಸಂಬಂಧ ಇಲ್ಲ. ಚುನಾವಣಾ ಆಯೋಗ ಯಾವಾಗ ಎಂಟರ್ ಆಗುತ್ತೆ ಅಂದ್ರೆ ಬಹುತೇಕ ಸಂದರ್ಭಗಳಲ್ಲಿ ಚುನಾವಣಾ ಭಾಷಣಗಳು ಮಾಡಿದಾಗ, ಯಾರೋ ಕಂಪ್ಲೇಂಟ್ ಮಾಡಿದಾಗ, ಅದ್ರದ್ದು ಸಿಡಿ ಕೊಟ್ಟಾಗ, ನಾಮಿನೇಷನ್ ಹಾಕಿದ ಮೇಲೆ. ಹಾಗಾಗಿ ಇಲ್ಲಿ ತನಕ ಒಂದು ರೀತಿನಲ್ಲಿ ಚಾಪೆ ಕೆಳಗಡೆ ತೂರ್ತಿದ್ದವ್ರು ಇನ್ಮೇಲೆ ರಂಗೋಲಿ ಕೆಳಗಡೆ ತೂರ್ತಾರೆ. ಇಷ್ಟು ದಿವಸ ತೂರ್ತಾನೆ ಇದ್ರು. ಇದು ಒಂದು ರೀತಿನಲ್ಲಿ ನಮ್ಗೆ ಇಷ್ಟು ದಿವಸ ಆಗಿದ್ದಕ್ಕೆ ಅಥವಾ ಚುನಾವಣಾ ಆಯೋಗ ಏನ್ ಹೇಳ್ತಾ ಇತ್ತು ಅದನ್ನ ಎತ್ತಿಡಿದಿದ್ದಾಗಿದೆಯೇ ಹೊರತು ಇದನ್ನ ನಿರುತ್ತೇಜನಗೊಳಿಸುತ್ತಾ? ಖಂಡಿತವಾಗಿಲ್ಲ. ಕೆಲವೊಂದು ಪಕ್ಷಗಳು ಜಾತಿ ವಿಚಾರವನ್ನು ಇಟ್ಕೊಂಡು ಸಂಘಟನೆ ಮಾಡ್ತವೆ, ಕೋಮು ವಿಚಾರವನ್ನು ಇಟ್ಕೊಂಡು ಸಂಘಟನೆ ಮಾಡ್ತವೆ. ನಿನ್ನೆ ತಾನೇ ಒಬ್ರು ಸಂಸದರು ಬೆಳಗ್ಗೆ ಬೆಂಕಿ ಹಚ್ಚುತ್ತೀನಿ, ಆ ಭಾಷಾ ವಿಚಾರದ ಮೇಲೆ ಈಗ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ವಿಚಾರ ಅದು. ಹಾಗಾಗಿ ಇದು ನಡೀತಾನೆ ಇರುತ್ತೆ. ಇಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟು ಅಥವಾ ಚುನಾವಣಾ ಆಯೋಗ ಎಷ್ಟು ರಾಜಕೀಯದ ಮೇಲೇನೆ ಇದು ಪ್ರಭಾವ ಬೀರುವಷ್ಟು ಪ್ರಬಲವಾಗಿದೆಯಾ ಈ ಕಾನೂನು? ಇಲ್ಲ. ಚುನಾವಣಾ ಸಂದರ್ಭ ಬಿಟ್ಟು ಬೇರೆ ಸಂಘಟನೆಯ ಸಂದರ್ಭದಲ್ಲೂ, ಚುನಾವಣೆ ಇಲ್ಲದ ಸಂದರ್ಭದಲ್ಲೂ ಇದು ಮಾಡಬಾರ್ದು ಅಂತ ಹೇಳಿದ್ರೆ ಆವಾಗ ಒಂದು. ಆದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಇದು ಡಿಸೆಂಟ್ ಮಾಡಿರುವಂತವ್ರದನ್ನ ನಾನು ಗೌರವಿಸ್ತೀನಿ. ಯಾಕೆಂದ್ರೆ ನೀವು ಜಾತಿ, ಮತ ಅಥವಾ ಭಾಷೆಯನ್ನ ರಾಜಕಾರಣದಲ್ಲಿ ಬಳಸಲೇಬಾರದು, ಅದನ್ನು ಬಳಸಲೇಬಾರದು ಅನ್ನೋದಕ್ಕಿಂತ ಎತ್ತಲೇಬಾರದು, ವಿಶ್ಲೇಷಿಸಲೇಬಾರದು ಅಂದ್ಕೊಂಡ್ರೆ ಅದು ನನ್ನ ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚ್ ನ ಉಲ್ಲಂಘನೆ ಆಗುತ್ತೆ. ಯಾಕಂದ್ರೆ ಇವತ್ತು ಸಾಮಾಜಿಕ ನ್ಯಾಯದ ಕಲ್ಪನೆಯಲ್ಲೂ ಸಹ ಕೆಲವೊಂದು ಜಾತಿಗಳಿಗೆ ಆಗಿರುವಂತಹ ಅನ್ಯಾಯ, ಕೆಲವೊಂದು ಜಾತಿಗಳೆಲ್ಲವನ್ನು ಗಮನಿಸಬೇಕಾಗುತ್ತೆ. ಕೃಷ್ಣ ಅವರು ಒಂದು ಮಾತು ಹೇಳಿದ್ರು, ಈ ಸಾಮಾಜಿಕ ನೆಲೆಗಟ್ಟಿನ ಪ್ರಶ್ನೆ ಬರುತ್ತೆ ಅಂತ. ಈಗ ರಿಸರ್ವೇಶನ್ ಇದೆಯಲ್ಲ, ಜಾತಿ ನೆಲೆಯಲ್ಲೇ ರಿಸರ್ವೇಶನ್ ಇದೆ. ನೀವು ಒಬ್ಬ ಕನ್ನಡ, ಉಪಪಂಗಡ, ಒಳಪಂಗಡ ಎಲ್ಲ ಮಾತಾಡೋಣ. ಒಂದು ಬ್ರೇಕ್ ತಗೊಂಡು ಬರ್ತೀನಿ. ಮಧ್ಯ ಪ್ರಕಾಶ್ ಒಂದೊಂದು ಬ್ರೇಕ್ ಅಲ್ಲ ರಘುಶ್, ಅದ್ರ ಬಗ್ಗೆ ಮಾತನಾಡೋಣ. ಒಂದು ಬ್ರೇಕ್ ತಗೊಂಡು ಬರ್ತೀನಿ, ಮತ್ತೆ ಚರ್ಚೆ ಮಾಡೋಣ. ಈಗ ಒಂದು ಬ್ರೇಕ್ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಜಾತಿ ರಾಜಕಾರಣಕ್ಕೆ ಬ್ರೇಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಮುಜಾಫರ್ ಅಸಾದಿ ಅವ್ರನ್ನ ಕೇಳ್ತೀನಿ, ಅಹಿಂದ ರಾಜಕಾರಣದ ಬಗ್ಗೆ ಇವತ್ತಿನ ತೀರ್ಪಿಗೂ ಅಹಿಂದ ರಾಜಕಾರಣಕ್ಕೂ ಏನ್ ಹೇಳ್ತೀರಾ ಮುಜಾಫರ್ ಅಸಾದಿ ಅವರೇ? ಅಸಾದಿ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಮಾತು? ಏಪ್ರಿಲ್ ಕೂಡ ನಾನು ಕೇಳಿದೆ, ನಾನು ಮಾಡ್ತೀನಿ. ತಾವು ಹೇಳಿದಾಗೇನೆ ಇಂದಿನ ಪರಿಸ್ಥಿತಿಯಲ್ಲಿ ಅಥವಾ ಇವತ್ತಿನ ತತ್ಕ್ಷಣದಲ್ಲಿ ಅಹಿಂದ ಏನು ಒಟ್ಟುಕೊಳ್ಳಿಲ್ಲ. ನಾವೇನು ಅನ್ಕೊಳ್ತಿದ್ವಿ ಅದಕ್ಕೊಂದು ಇತಿಹಾಸ ಇದೆ. ನೀವು ಒಂದು ಅಂಶವನ್ನು ನೋಡಬೇಕು. ಜಾತಿ ರಾಜಕಾರಣ ನಮ್ಮ ರಾಜಕಾರಣದಲ್ಲಿ ಬಹಳ ವರ್ಷದಿಂದ ಇತ್ತು. ನೀವು ಫಾರ್ ಎಕ್ಸಾಂಪಲ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಗಳ ಡಿಬೇಟ್ಗಳಲ್ಲಿ ಕೂಡ ನೋಡ್ಬೋದು. ಬಹುಶಃ ನಿಮಗೆ ನೆಹರು ಅವರ ಒಂದು ಪೊಲಿಟಿಕ್ಸ್ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ನೆಹರು ಮತ್ತು ಒಂದು ಧರ್ಮ ರಾಜಕಾರಣ ಕೂಡ ಇತ್ತು. ಫಾರ್ ಎಕ್ಸಾಂಪಲ್ ನೀವು ಮೌಲಾನಾ ಆಜಾದ್ ಫಸ್ಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತಾಗ ವಿನ್ ಆಗ್ಬಿಟ್ರು. ಎರಡನೇ ಸಲ ಇಲೆಕ್ಷನ್ ನಿಂತಾಗ ನೆಹರುಗೆ ಸ್ವಲ್ಪ ಡೌಟ್ ಆಗಿ ಶುರು ಆಯ್ತು. ಯಾಕಂದ್ರೆ ಮೌಲಾನಾ ಆಜಾದ್ ವಿನ್ ಆಗ್ತಿಲ್ಲ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರು ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಕಂಟೆಸ್ಟ್ ಮಾಡಕ್ಕೆ ಹೇಳಿದ್ರು. ನೆಹರು ಒಬ್ಬ ಸೆಕ್ಯುಲರ್, ಕೊನೆಗೂ ಈ ರೀತಿಯ ಧರ್ಮ ರಾಜಕಾರಣಕ್ಕೆ ಕೂಡ ಬಲಿಪಶುವಾಗಬೇಕಾಯ್ತು. ಅದು ಕೂಡ ಚುನಾವಣಾ ಸಂದರ್ಭದಲ್ಲಿ ಆಗಲೇಬೇಕಾಯ್ತು. ಈ ಸಂದರ್ಭ 1960s ಮತ್ತು 1970s ನಲ್ಲಿ ನೋಡಿ. 70s ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಅಹಿಂದ ರಾಜಕಾರಣ ಬೆಳೆದೇ ಬಿಟ್ಟಿತ್ತು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ದೇವರಾಜ್ ಅರಸ್ ತಂದ್ರು ಅಂತ ಹೇಳಿ. ಈ ರೀತಿಯ ರಾಜಕಾರಣ ಬೇರೆ ಬೇರೆ ಕಡೆ ಬೆಳೆಯಿತು. ಫಾರ್ ಎಕ್ಸಾಂಪಲ್ 1970s ನಲ್ಲಿ ನಿಮ್ಗೆ ಕರ್ಪೂರಿ ಠಾಕೂರ್ ಒಂದು ತಂದ್ರು ಒರಿಸ್ಸಾ, ಬಿಹಾರದಲ್ಲಿ. ಮತ್ತೆ ನಿಮ್ಗೆ ಖಾಮ್ ರಾಜಕಾರಣ ಇತ್ತು, ಗುಜರಾತ್ ನಲ್ಲಿ ಬೆಳೆಯಿತು. ಕ್ಷತ್ರಿಯಾಸ್. ಸೊ ಥ್ಯಾಂಕ್ ಯು ಮುಜಾಫರ್ ಅಸಾದಿ ಅವರನ್ನು ಬೀಳ್ಕೊಡ್ತೇನೆ. ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಅಲ್ಲಿದೆ. ಮಧ್ಯಪ್ರಕಾಶ್ ಅವರೇ, ಅಂದ್ರೆ ಅಹಿಂದ ರಾಜಕಾರಣದ ಬಗ್ಗೆನೂ ಮಾತನಾಡ್ತಾ, ಅಹಿಂದ ಅಂತಂದ್ರೆ ನಿಮ್ಗೆ ಅಲ್ಪಸಂಖ್ಯಾತರ ಜಾತಿ, ಹಿಂದುಳಿದ ಜಾತಿಯವರು ಮತ್ತೆ ದಲಿತ ಜಾತಿಯವರು ಮಾಡಬಹುದು, ಒಂದು ಮಟ್ಟಕ್ಕೆ ಜಾತಿ ರಾಜಕಾರಣವನ್ನ ಮಾಡಬಹುದು. ಆದ್ರೆ ಮೇಲ್ವರ್ಗದವರು ಈಗಾಗಲೇ ರಾಜಕಾರಣದಲ್ಲಿ ಈಗಾಗಲೇ ಒಂದು ಹಂತವನ್ನು ತಲುಪಿರುವಂತವರು ಜಾತಿ ರಾಜಕಾರಣವನ್ನ ಕೈ ಬಿಡಿ ಅನ್ನೋ ಕೂಗು ಕೂಡ ಎದ್ದಿತ್ತು. ಇದು ಆ ರೀತಿ ಅಲ್ಲ. ಅದು ಶೋಷಿತ ಸಮುದಾಯಗಳಿಗೆ ಶತಶತಮಾನಗಳಿಂದ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅವರಿಗೆ ಆ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತ ಅನ್ನೋದು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವುದರ ಹಿಂದಿರುವ ಸದುದ್ದೇಶ. ಅದನ್ನ ಜಾತಿಯ ನೆಲೆಯೊಳಗೆ ನೋಡಬಾರದು.
ಆರ್ಥಿಕತೆಯ ಹಿಂದುಳಿದಿರುವಿಕೆ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆಯ ನೆಲೆಯಲ್ಲಿ ನೋಡಬೇಕೇ ಹೊರತು ಜಾತಿಯ ನೆಲೆಯಲ್ಲಿ ನೋಡಿದ್ರೆ ತಪ್ಪಾಗುತ್ತೆ. ಅದನ್ನೇ ಅಲ್ಟಿಮೇಟ್ಲಿ ಏನು ಅಂತಂದ್ರೆ ವರ್ಗರಹಿತ ಸಮಾಜ ಅಂತ ನಾವು ಹೇಳ್ತೀವರಲ್ಲ, ಆ ವರ್ಗರಹಿತ ಸಮಾಜದಲ್ಲಿ ಏನೋ ಆರ್ಥಿಕವಾಗಿ ದುರ್ಬಲರು, ಆರ್ಥಿಕವಾಗಿ ಸಬಲರು. ಈಗ ಏನ್ ಹೇಳ್ಬೋದು ಅಂತಂದ್ರೆ ಇನ್ಸ್ಟೆಡ್ ಆಫ್ ಅಹಿಂದ ಆರ್ಥಿಕವಾಗಿ ಯಾರ್ಯಾರು ದುರ್ಬಲರಿದ್ದಾರೆ ಅವರು ಹರಿಜನರಿರಬಹುದು, ಹಿಂದುಳಿದವರಿರಬಹುದು, ಗಿರಿಜನರಿರಬಹುದು, ಯಾರೇ ಇದ್ರು ಅವರಿಗೆ ಮೀಸಲಾತಿಯನ್ನು ಕೊಡಬೇಕು. ಅಂಡ್ ಆರ್ಥಿಕವಾಗಿ ಸಬಲರಿಗೆ ಅವರು ಎಲ್ಲಾದ್ರೂ ಗೆದ್ದು ಬರ್ತಾರೆ. ಇದು ತುಂಬಾ ಸ್ಪಷ್ಟವಾದಿದ್ರೆ ಆ ದೃಷ್ಟಿಯಿಂದ ನಾವು ಅಹಿಂದ ಅನ್ನುವ ಪರಿಕಲ್ಪನೆ ಏನಿದೆ ಇವತ್ತು, ಮೀಸಲಾತಿ ದಲಿತರು ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನ ಕೊಡುವುದಿದೆಯಲ್ಲ, ಅದನ್ನ ಜಾತಿಯ ನೆಲೆಗಟ್ಟದಲ್ಲಿ ನೋಡೋದೇ ತಪ್ಪದು, ನೋಡಬಾರ್ದು. ಅದನ್ನ ನಾವು ತುಂಬಾ ವಿಶಾಲವಾದ ಅರ್ಥದಲ್ಲಿ ನೋಡಬೇಕು. ಶತಶತಮಾನಗಳಿಂದ ಶೋಷಣೆಗೆ ಗುರಿಯಾಗಿದ್ದವರಿಗೆ ನಾವು ಅವರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎತ್ತರಕ್ಕೆ ತರುವಂತಹ ಒಂದು ಕಾರ್ಯಕ್ರಮ. ಆ ದೃಷ್ಟಿಯಿಂದಲೇ ನಾನು ಆಗಲೇ ಹೇಳಿದ್ದು, ಈ ಭಾರತ ದೇಶ ಡೆಮಾಕ್ರೆಟಿಕ್, ಸೋಷಿಯಲಿಸ್ಟಿಕ್, ಸೆಕ್ಯುಲರ್ ಅನ್ನುವ ಸಿದ್ಧಾಂತವನ್ನು ಒಪ್ಕೊಂಡಿದೆ. ಈ ಸೆಕ್ಯುಲರ್ ಅನ್ನುವ ಸಿದ್ಧಾಂತನ ಅರ್ಥೈಸುವಾಗ ಪ್ರಾಕ್ಟೀಸಿಂಗ್ ಕಮ್ಯುನಲಿಸಮ್ ಈ ಸೆಕ್ಯುಲರ ಅಥವಾ ಅದನ್ನ ಮೀರಿ ಜಾತಿ, ಧರ್ಮ ಇವೆಲ್ಲವನ್ನ ಮೀರಿ ಎಲ್ಲ ಈ ಎಕನಾಮಿಕ್ ಡಿಸ್ಪ್ಯಾರಿಟಿಯ ಲೆಕ್ಕದಲ್ಲಿ ನೋಡೋದು ಸೆಕ್ಯುಲರ್ ಅನ್ನೋದನ್ನ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಅರ್ಥೈಸಬೇಕು, ರಾಜಕಾರಣಿಗಳು ಅರ್ಥೈಸಬೇಕು. ಅದು ಇಲ್ಲದೆ ಹೋದ್ರೆ ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್. ಹಾಗಾದ್ರೆ ಇವತ್ತು ರಾಜ್ಯ ರಾಜಕಾರಣಕ್ಕೆ ತೆಗೆದುಕೊಂಡ್ರೆ ರಾಮನಾಥ್ ಅವರೇ, ಬಿಜೆಪಿ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರನ್ನ ಮಾಡಿರುವಂತದ್ದೇ ಒಂದು ದೊಡ್ಡ ಸಮುದಾಯಕ್ಕೆ ಸೇರಿದವರು ಅಂತ ಅನ್ನೋದು ವಾಸ್ತವನ ಅಥವಾ ಅದು? ಈಗ ಎರಡು ವಿಷಯಗಳನ್ನ ನಾವಿಲ್ಲಿ ಸ್ವಲ್ಪ ಡಿಸ್ಟಿಂಕ್ಟ್ ಆಗಿ ನೋಡೋಣ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅನ್ನೋದು ಚುನಾವಣೆಗಳಲ್ಲಿ ಉಪಯೋಗ ಆಗತ್ತಾ? ನೇರವಾಗಿ ಯಾರೂ ಬಂದು, ಈಗಾಗಲೇ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ್ರು, ಯಾರು ಬಂದ್ಬಿಟ್ಟು ನಾನು ಇಂಥ ಜಾತಿಯವನಿದ್ದೇನೆ ನನಗೆ ವೋಟ್ ಕೊಡ್ರಿ ಅಂತ, ಅಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಇದನ್ನು ಉಪಯೋಗಿಸಬಾರ್ದು ಅನ್ನೋಂಥ ಅರಿವು ಆಲ್ರೆಡಿ ಬಂದಿದೆ. ಆದರೆ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆಯಲ್ಲ, ಇದು ಇಂಡಿವಿಜುವಲ್ ಅಲ್ಲ, ನಾನು ಮತ್ತು ನನಗೇನು ಸಿಗುತ್ತೆ ಅನ್ನೋದ್ರ ಮೇಲೆ ಸರ್ಕಾರ ಅಂತಿಲ್ಲ. ಏಕೆಂದ್ರೆ 120 ಕೋಟಿ ಜನಸಂಖ್ಯೆ ಇರುವಂತಹ ಇಷ್ಟು ದೊಡ್ಡ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಡೆಮಾಕ್ರಸಿಯಿಂದ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋಂಥ ಗ್ಯಾರಂಟಿ ಇನ್ನೂ ನಾವು ಕೊಟ್ಟಿಲ್ಲ, ಆಗಿಲ್ಲ ನಮ್ಮ ಕಡೆಯಿಂದ. ಹೀಗಾಗಿ ಜನರು ಗ್ರೂಪ್ ಆಗಿ ವಿಚಾರ ಮಾಡ್ತಾರೆ. ನನ್ನ ಜಾತಿಗೆ ಸಿಗ್ತಾ, ಸರಿ ನನ್ನ ಜಾತಿಗೆ ಸಿಗಲ್ಲ. ಲಾಲು ಪ್ರಸಾದ್ ಯಾದವ್ ಅವರು ಇಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬೆಂಗಳೂರಿನಲ್ಲಿ ಹೇಳಿದ್ ನಂಗೊಂದು ನೆನಪಾಗತ್ತೆ. ಠಾಕೂರ್ ಅಂದ್ರೆ ಅಲ್ಲಿ ಆ ಭಾಷೆಯಲ್ಲಿ ಠಾಕೂರ್ ಚೀಫ್ ಮಿನಿಸ್ಟರ್ ಬನೆ, ಮಿಶ್ರಾ ಬನೆ, ಮಿಶ್ರಾ ಅಂದ್ರೆ ಬ್ರಾಹ್ಮಣರಾದ್ರು, मैं जब चीफ मिनिस्टर बनूंगा जब मेरे जो लोग हैं उनको बहुत ಖುಷಿ लगेगी ಅಂತ. ಅಂದ್ರೆ ಜಾತಿ ಅನ್ನೋದ್ರದ್ದು ಹೆಂಗಿದೆ ಅಂದ್ರೆ, ಜನ ವಿಚಾರ ಮಾಡುವಾಗ ಈಗ ನೋಡಿ, ಒಂದು ಸ್ಟೇಜ್ ಮೇಲೆ 10 ಜನ ಕೂತಿದ್ರೆ ನನ್ನ ಜಾತಿಯವನಲ್ಲಿ ಅವನಾನು ಇದಾನ ಅಂತ ಜನ ಯೋಚಿಸ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯಕ್ತಿಗತವಾಗಿ ವ್ಯಕ್ತಿಯ ಅಂದ್ರೆ ಆ ನೆಲೆಗಟ್ಟಿನ ಮೇಲೆ ನ್ಯಾಯವನ್ನು ಕೊಡ್ಲಿಕ್ಕೆ ಆಗದೆ ಇದ್ದಾಗ ಜನ ಏನು ಯೋಚನೆ ಮಾಡ್ತಾರೆ, ನೋಡಪ್ಪ ಎಲ್ಲಾ ಜಾತಿಯವರಾಗೋಗ್ಯಾರೆ, ನನ್ನ ಜಾತಿಯವನೊಬ್ಬನಲ್ಲಿ ಕೂತಿರ್ಲಿ, ಅವನಿಂದನೇ ನನ್ಗೆಲ್ಲ ಸಿಗತ್ತಾ? ಸಿಗದೇ ಇರಬಹುದು, ಆದ್ರೂ ನನ್ನ ಜಾತಿಯವನಲ್ಲಿ ಕೂಡ್ಲಿ ಅನ್ನೋದು. ಈಗ ರಾಜ್ಯ ರಾಜಕಾರಣದಲ್ಲಿ ಜಾತಿ ಇದೆ ಸರ್. ಈಗ ಮೋರ್ ಆಫ್ ಎ ಇಗೋಯಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್. ನಾಲ್ಗೆ ಬರ್ತಿದ್ದೆ, ನೀವು ಕಟ್ ಮಾಡಿದ್ರೆ ಹೇಳಕ್ಕಾಗಲ್ಲ. ಇದನ್ನು ಮೋರ್ ಆಫ್ ಎ ಎಗೋಯಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್. ಹೀಗಾಗಿ ಒಂದು ಕಮ್ಯುನಿಟಿ ಆರಿಸಿ ಬಂದಾಗ, ಈಗ ಗುಂಡೂರಾಯರ ಆರಿಸಿ ಬಂದಾಗ ಏನ್ ಎಲ್ಲ ಬ್ರಾಹ್ಮಣರಿಗೂ ಉದ್ಧಾರ ಆಯ್ತು ಅಂತ ಇಲ್ಲ. ಹಾಗೇನೆ ಬೇರೆ ಬೇರೆ ಜಾತಿಯವರು ಆರಿಸಿ ಬಂದಾಗ್ಲೂ ಆ ಕಮ್ಯುನಿಟಿಯವರು ಎಲ್ಲಾ ಬಡತನಗಳನ್ನು ಮೀರಿ, ಎಲ್ಲಾ ಕಷ್ಟಗಳನ್ನು ಮೀರಿ ಆರಿಸಿ ಬಂದಿಲ್ಲ. ಆದ್ರೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಒಂದು ಪ್ರಜಾಪ್ರಭುತ್ವದ ನಮ್ಮ ದೇಶದಲ್ಲಿಯ ಒಂದು ಭಾಗ ಇರೋದ್ರಿಂದ ನನಗನ್ಸುತ್ತೆ ಯಾವುದೇ ರಾಜಕೀಯದಲ್ಲಿ, ಈಗ ಜನತಾದಳದಲ್ಲಿ ಇರ್ಬೋದು, ಕಾಂಗ್ರೆಸ್ನಲ್ಲೂ ಇರ್ಬೋದು, ಯಾವುದೋ ಒಂದಿಷ್ಟು ಜಾತಿಗಳನ್ನೇ ನೀವು ಜೊತೆ ಇಟ್ಕೊಂಡು ಹೋದ್ರೇನೆ ವೋಟ್ ಬರುತ್ತೆ ಅನ್ನೋದು ಮೆಜಾರಿಟಿ. ಆದ್ರೆ ಈಗಾಗಲೇ ಪ್ರಕಾಶ್ ಅವರು ಹೇಳಿದ್ದಾರೆ, ಏನು ಅಂದ್ರೆ ಇದನ್ನೂ ಮೀರಿ ಜನ ವೋಟ್ ಕೊಟ್ಟಿದ್ದಾರೆ, ಇದನ್ನೂ ಮೀರಿ ಬದಲಾವಣೆಗಳಾಗಿದೆ. ಉದಾಹರಣೆಗೆ ಎಮರ್ಜೆನ್ಸಿ ನಂತರ
ಈಗ ಉದಾಹರಣೆಗೆ ನಮ್ಮ ದೃಷ್ಟಿಯಲ್ಲಿ ಉಳಿದವ್ರಿಗೆ ನೋವಾಗಿರ್ಬೋದು ಮೋದಿ ಅವರು ಅಂದ್ರೆ ಈ ಸಣ್ಣ ಸಣ್ಣ ಜಾತಿಗಳನ್ನು ಬಿಟ್ಟು ಮೇಲೆ ಬಂದು ಜನ ಯಾವಾಗಲೂ ಇವತ್ತು ಇಂದಿರಾ ಗಾಂಧಿ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ಮಾಡಿರೋದು ಕೂಡ ಒಂದು ಅರ್ಥದಲ್ಲಿ ಒಂದು ಇಂದಿರಾ ಗಾಂಧಿ ಅವರಿಗೆ ಜಾತಿಯ ಬೆಂಬಲ ಇದೆ ಅನ್ನೋದನ್ನ ಒಪ್ಕೊಳ್ತಿರ್ತಾನೆ. ಅದ್ರ ಜೊತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಜಾತಿಯನ್ನು ಮೀರಿ ನಿಲ್ಬಲ್ರು. ರವಿಕೃಷ್ಣ ಜಾತಿ ಯಾವ ಕಾರಣ ಎಷ್ಟರ ಮಟ್ಟಿಗೆ ರಾಜಕಾರಣವನ್ನು ಆವರಿಸ್ಕೊಂಡಿದೆ ಅಂದ್ರೆ, ನೀವು ಯಾರೇ ಮಂತ್ರಿಗಳು ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬರ್ಲಿ, ಭ್ರಷ್ಟಾಚಾರ ಬೇಕಾದ್ದು ಮಾಡ್ಲಿ, ನನ್ ಜಾತಿ ನಲ್ವೇನ್ರಿ ಅವನು ಅನ್ನೋದಿದೆಯಲ್ಲ, ಈ ರಾಜಕಾರಣಿಗಳಲ್ಲಿ ಜಾತಿ ಈ ರೀತಿಯಾದಂತ ಬೆಳವಣಿಗೆ ಇದೆಯಲ್ಲ, ಇದು ಕೂಡ ತಪ್ಪಬೇಕು. ಇದು ಜನರಲ್ ಇದೆಯೋ ಅಥವಾ ಲೀಡರಲ್ ಇದೆಯೋ ಅದನ್ನು ಡಿಫೈನ್ ಮಾಡಬೇಕು. ಇದು ರಾಜಕಾರಣಿಗಳಲ್ಲಿ ಅಷ್ಟು ಜಾಸ್ತಿ ಇಲ್ಲ, ಯಾಕಂದ್ರೆ ರಾಜಕಾರಣಿಗಳು ಒಂದು ಹಂತ ಬಹುಶಃ ಅತ್ಯಂತ ಜಾತ್ಯತೀತ ಮದುವೆಗಳು ಹಾಕೊಂಡ್ರು, ಅಂದ್ರೆ ಅಂತರ್ಜಾತಿ ವಿವಾಹಗಳಾಗಿರೋರು ಇವತ್ತು ರಾಜಕಾರಣಿಗಳು ಮತ್ತೆ ದುಡ್ಡು ಶ್ರೀಮಂತರು ನಾವೊಂದು ನೋಡಿದ್ರೆ ವರ್ಗವಾಗಿ. ಹಾಗಾಗಿ ನೀವು ಆಗ್ಲೇ ಹೇಳ್ದಂಗೆ ಸ್ವಜಾತಿ ಪ್ರೇಮ ಅನ್ನೋದೊಂದಿದೆ, ಅದೊಂದು ಆತ್ಮ ವಂಚನೆನೂ ಆಗಿದೆ. ಯಾಕೆ ನೀವು ಹೇಳ್ದಂಗೆ ನನ್ನ ಜಾತಿಯನ್ನು ಮಾಡಿದ್ರೆ ಸರಿ ಅಂತ. ಆಮೇಲೆ ಇವತ್ತಿನ ಸಂದರ್ಭಕ್ಕೆ ಇವತ್ತಿನ ಸುಪ್ರೀಂ ಕೋರ್ಟ್ ಕರ್ನಾಟಕದ ಏನಾದ್ರು ಇನ್ಫ್ಲುಯೆನ್ಸ್ ಮಾಡುತ್ತಾ? ಏನೇನು ಮಾಡೋದಿಲ್ಲ, ಇಲ್ಲಿ ಏನೂ ಬದಲಾವಣೆಗಳಾಗೋದಿಲ್ಲ. ಈ ಸ್ವಜಾತಿ ಪ್ರೇಮ ಅಥವಾ ಯಾವುದೋ ಒಂದು ಪಕ್ಷಗಳು ಒಂದಷ್ಟು ಜಾತಿಗಳು ಒಂದಷ್ಟೇ ಪಕ್ಷಗಳಿಗೆ ಮತ ಹಾಕ್ತಾ ಹೋಗೋದು ಬಹುತೇಕರು, ಅದರಲ್ಲೂ ಅನೇಕ ಜನ ಮತ ಹಾಕದೇ ಇರೋರು ಇದ್ದಾರೆ. ಆದ್ರೆ 3 ಜಾತಿಗಳನ್ನ ಗಮನಿಸಿದ್ರೆ ನಾವು ಬಹುತೇಕವಾಗಿ ಇದರಲ್ಲಿರುವಂತವ್ರು ಬಹುಸಂಖ್ಯಾತರು ಇದಕ್ಕೆ ವೋಟ್ ಹಾಕ್ತಾರೆ ಅನ್ನುವಂಥ ವಾತಾವರಣ ಕರ್ನಾಟಕದಲ್ಲಿದೆ. ಅದೇನಾದ್ರೂ ಬದಲಾಗುತ್ತಾ? ಆಗಲ್ಲ. ಆಗಬೇಕು ಅನ್ನೋದು ನಮ್ಮ ಆಶಾಭಾವನೆ. ಯಾಕೆಂದ್ರೆ ಈ ಸ್ವಜಾತಿ ಪ್ರೇಮ ಅನ್ನೋ ಆತ್ಮವಂಚನೆಯಿಂದ ಏನಾಗಿದೆ, ಆಯಾಯ ಜಾತಿಗಳಲ್ಲಿರುವಂತಹ ಬಲಿಷ್ಠರು ಅವರು ಇವತ್ತು ಬಲಿಷ್ಠರಾಗಿರೋದೇ ಅಕ್ರಮ ಮಾರ್ಗಗಳನ್ನ, ಅವ್ಯವಹಾರಗಳನ್ನ, ಭ್ರಷ್ಟಾಚಾರಗಳನ್ನ ಮಾಡಿ ಅವರನ್ನೇ ಇವರು ಎತ್ತಿಡಿತಾರೆ. ಆ ಆತ್ಮವಂಚನೆ, ನಮ್ಮ ಸ್ವಜಾತಿಯನ್ನು ಏನೇ ಮಾಡಿದ್ರು ತಪ್ಪು ಸರಿ ಅನ್ನುವಂಥ ಒಂದು ಆತ್ಮವಂಚನೆ ಇದೆಯಲ್ಲ, ಈ ಆತ್ಮವಂಚನೆಯನ್ನ ಯಾವುದೇ ಕೋರ್ಟು ಯಾವುದೇ ಕಾನೂನು ಏನು ಸರಿ ಮಾಡೋದಿಲ್ಲ. ಜನರ ನೈತಿಕತೆ ಸರಿ ಮಾಡಬೇಕು. ಅದಾದ್ರೆ ಮಾತ್ರ ಇವತ್ತಿನ ಕೋರ್ಟ್ಗಳಿಗೆ ಇದು ಬರುತ್ತೆ. ಆದ್ರೆ ಮತ್ತೆ ಇನ್ನೊಂದು ಸಲ ಈ ಕೋರ್ಟಿನ ತೀರ್ಪು ಚುನಾವಣಾ ಸಂದರ್ಭಗಳಲ್ಲಿ ರಾಜಕಾರಣಿಗಳು ನನ್ನ ಜಾತಿಯವರು ನನಗೆ ವೋಟ್ ಕೊಡಿ ಅಂತಲೋ ಅಥವಾ ಆ ಜಾತಿಯವರು ಇಂಥವ್ರು ನಮಗೆ ಮೋಸ ಮಾಡಿದ್ದಾರೆ ಇಂತಹ ಯಾರೋ ಒಂದು ಜಾತಿನೇ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಇವತ್ತು ಯಡಿಯೂರಪ್ಪ ರೆಪ್ರೆಸೆಂಟ್ಸ್ ಲಿಂಗಾಯತ್ ಕಮ್ಯುನಿಟಿ, ದೇವೇಗೌಡ ರೆಪ್ರೆಸೆಂಟ್ಸ್ ಒಕ್ಕಲಿಗ ಕಮ್ಯುನಿಟಿ, 2 ಸ್ಟ್ರಾಂಗ್ ಕಮ್ಯುನಿಟಿ, ಸಿದ್ದರಾಮಯ್ಯ ರೆಪ್ರೆಸೆಂಟ್ಸ್ ಕುರುಬ ಕಮ್ಯುನಿಟಿ ಅನ್ನೋ ತರಕ್ಕಿದೆ. ಹಾಗಾಗಿ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ನನಗೆ ಷಡ್ಯಂತ್ರ ಹಾಕಿ ಚಾಕು ತಿವುದ್ರು ಅಂತ ಯಡಿಯೂರಪ್ಪನವ್ರು ಹೇಳಿದ್ರೆ ಅದರರ್ಥ ಒಕ್ಕಲಿಗರು ನಮಗೆ ಲಿಂಗಾಯತರಿಗೆ ಮೋಸ ಮಾಡಿದ್ರು ಅನ್ನೋಂತಾನೆ. ಇಂತಹ ಅಮೂರ್ತವಾದ ಮಾತುಗಳನ್ನ ಆಡುತ್ತಾ ನೇರವಾಗಿ ಕಟ್ಟುವಂತ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದನ್ನ ನಿಲ್ಲಿಸೋದಕ್ಕಾಗುತ್ತಾ? ಬಹುಶಃ ತುಮಕೂರು ಬರ್ತಿದೆ, ನಮ್ಮ ಹತ್ರ ಬರ್ತೇನೆ. ತುಮಕೂರು ವಿಷಯಕ್ಕೆ ಬರೋದಾದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲಿ ಅನ್ನೋ ಕಾರಣಕ್ಕೆ ದಲಿತ ಕುರುಬ ಜನಾಂಗದ ಅಲ್ಲಿನ ಮತದಾರರು ಪರಮೇಶ್ವರನ್ನು ಸೋಲಿಸಿದ್ರು ಅನ್ನೋ ಮಾತು ಕೂಡ ಇದೆ. ಇದು ಜಾತಿ ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಲ್ವಾ? ಅಲ್ಲ, 100%. ಈಗ ಫಾರ್ ಎಕ್ಸಾಂಪಲ್ ನಂಜನಗೂಡು ವಿಧಾನಸಭಾ ಚುನಾವಣೆ ಒಳಗೆ ಅಂದ್ರೆ ಅಲ್ಲಿ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ಟು ಕೊರಟಗೆರೆ ಒಳಗೆ ಕುರುಬ ಮತದಾರರು ಡಾಕ್ಟರ್ ಪರಮೇಶ್ವರ್ ಅವರ ವಿರುದ್ಧ ಮತ ಹಾಕಿದ್ರು ಅಂತ ಇದೆ. ಅದು ಸತ್ಯ. ಅದೆಷ್ಟು ಸತ್ಯವೋ ಹಾಗೇನೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ 53,000 ಜನ ಲಿಂಗಾಯತ ಮತ ಬ್ಯಾಂಕ್ ಇದೆ, ದಲಿತ ಮತ ಬ್ಯಾಂಕ್ ಅದರಲ್ಲಿ 51,000 ಇದೆ. 51,000 ಇದೆ. ಆ 51,000 ದಲಿತ ಮತ ಬ್ಯಾಂಕ್ ಅಲ್ಲಿ 43,000 ಛಲವಾದಿಗಳು ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಸಮುದಾಯಕ್ಕೆ ಸೇರಿದವರು. ಕಾಂಬಿನೇಷನ್ ಆಫ್ ಯಡಿಯೂರಪ್ಪ ಅಂಡ್ ಶ್ರೀನಿವಾಸ್ ಪ್ರಸಾದ್ ಎರಡೂ ಆದ್ರೆ ಬಿಜೆಪಿ ಕ್ಯಾನ್ ಸ್ವೀಪ್ ದಿ ಪೋಲ್ ಅನ್ನುವ ಲೆಕ್ಕಾಚಾರನೂ ಅಂದ್ರೆ ಕಾಸ್ಟ್ ಕನ್ಸಿಡರೇಷನ್ ಎಷ್ಟು ಅದ್ಭುತವಾಗಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ಲೇ ಆಗಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಅಂತಂದ್ರೆ ಕರ್ನಾಟಕದ ರಾಜಕಾರಣ ಅಷ್ಟೇ ಅಲ್ಲ, ಇಡೀ ಭಾರತದ ರಾಜಕಾರಣದಲ್ಲಿ ಜಾತಿ ಅಂತ ಅನ್ನೋದು ತುಂಬಾ ಸಿಗ್ನಿಫಿಕೆಂಟ್ ಆದಂತಹ ಪಾತ್ರವನ್ನ ವಹಿಸುತ್ತೆ. ಈಗ ಉತ್ತರ ಪ್ರದೇಶದ ಚುನಾವಣೆಯನ್ನೇ ತೆಗೆದುಕೊಳ್ಳೋಣ. ಅಲ್ಲಿ ಕಾಂಬಿನೇಷನ್ ಆಫ್ ಯಾದವಾಸ್ ಅಂಡ್ ಮುಸ್ಲಿಮ್ಸ್, ಈ ಕಾಂಬಿನೇಷನ್ ಆದ್ರೆ ಮುಲಾಯಂ ಸಿಂಗ್ ಯಾದವ್ ವಿಲ್ ಸ್ವೀಪ್ ದಿ ಪೋಲ್ಸ್ ಅಂತ. ಅದೇ ರೀತಿ ಬಿಹಾರದಲ್ಲೂ ಕಾಂಬಿನೇಷನ್ ಆಫ್ ಯಾದವಾಸ್ ಅಂಡ್ ಮುಸ್ಲಿಮ್ಸ್ ದೇ ವಿಲ್ ವಿನ್ ದಿ ಎಲೆಕ್ಷನ್ಸ್ ಅಂತ ಇದೆ. ಆದ್ರಿಂದ ಈ ಜಾತಿ ಅನ್ನೋದು ಒಂದು ರೀತಿ ಚುನಾವಣಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿದೆ. ಆ ಅವಿಭಾಜ್ಯ ಅಂಗವನ್ನ ಬೇರೆಪಡಿಸಿ ಮಾಡಬೇಕು ಅಂತಂದ್ರೆ ಪ್ರಾಯಶಃ ಅದು ಅಷ್ಟು ಸುಲಭದ ಮಾತಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ರು ಅದು ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಸರ್, TN ಶೇಷನ್ ಅವರು ಚುನಾವಣಾ ಆಯೋಗದ ಅಧ್ಯಕ್ಷರಾದ ಸಂದರ್ಭದಲ್ಲಿ ಚುನಾವಣಾ ಸಂಹಿತೆಗೆ ಒಂದು ಪ್ರಕ್ರಿಯೆ, ಒಂದು ಶಿಸ್ತಂತಂದ್ರು ಅಂತ ಹೇಳಿದ್ರೆ ಚುನಾವಣೆ ಭ್ರಷ್ಟಾಚಾರ ರಹಿತವಾಗಿದೆ ಅಂತ ಹೇಳುವಂಥದ್ದಲ್ಲ.
ಆದರೆ ಚುನಾವಣೆ ಬಗ್ಗೆ ಎಲ್ಲರೂ ಎಚ್ಚರ ವಹಿಸುವ ಹಾಗೆ ಅದೊಂದು ಆಯ್ತು ಪ್ರಕರಣ. ಎಲ್ಲ ಕ್ಯಾಂಡಿಡೇಟ್ಸ್ ರಿಟರ್ನ್ಸ್ ಫೈಲ್ ಮಾಡೋದರಲ್ಲಾಗ್ಲಿ, ಅಕೌಂಟ್ಸ್ ಇಡೋದರಲ್ಲಾಗ್ಲಿ ಕಂಪ್ಲೀಟ್ ಭ್ರಷ್ಟರಹಿತ ಆಗಿದೆ ಅಂತ ಹೇಳಿದ್ದಲ್ಲ. ಭ್ರಷ್ಟಾಚಾರದ ಮೊತ್ತ ಕ್ವಾಂಟಮ್ ಜಾಸ್ತಿ ಆಗಿರ್ಬೋದು, ಆದ್ರೆ ಸ್ವಲ್ಪ ಎಚ್ಚರ ವಹಿಸುವ ಹಾಗೆ. ಅದೇ ರೀತಿ ಈ ಜಡ್ಜ್ಮೆಂಟ್ ಇದೆಯಲ್ಲ, ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಪ್ರಜಾಪ್ರಭುತ್ವ ಅವಕಾಶ, ಅಭಾವ, ಅವಕಾಶ, ಪಾಲುದಾರಿಕೆ ಮತ್ತು ಅಧಿಕಾರದ ಒಂದು ಸಂಕೀರ್ಣ ಆಗ್ತದೆ. ಪಾಲುದಾರಿಕೆ ಅಂತ ಬಂದಾಗ ಡೆಮಾಕ್ರಸಿ ಇಸ್ ಬೈ ಫಾರ್ ಆಫ್ ದ ಪೀಪಲ್ ಅನ್ನೋ ಡೆಫಿನಿಷನ್ ಆದರ್ಶ. ಡೆಮಾಕ್ರಸಿ ಈಸ್ ಪಾರ್ಟಿಸಿಪೇಷನ್ ಇನ್ ಪವರ್ ಇಸ್ ರಿಯಾಲಿಟಿ. ಆ ಪವರ್ ಅನ್ನು ನಾವು ಕಲೆಕ್ಟಿವ್ ಆಗಿ ನಾವು ಪಾರ್ಟಿಸಿಪೇಟ್ ಮಾಡುವಾಗ, ನಾನು ಆಗ್ಲೇ ಹೇಳಿದೆ, ಸೈದ್ಧಾಂತಿಕ ನೆಲೆಗಳು ಸಡಿಲವಾದಾಗ ನಮ್ಮ ಜಾತಿಯ ಗುಂಪುಗಳನ್ನ ಸೇರಿಸಿ ದ ಫೆಡರೇಷನ್ ಆಫ್ ದ ಕಾಸ್ಟ್ಸ್ ಬಂತು. ನಮ್ಮ ದೇಶದಲ್ಲಿ ಈಶ್ವರ ಅವರೇ, ನಮ್ಮ ದೇಶದಲ್ಲಿ ಮುಖ್ಯವಾದ 4 ಈ ಕಲೆಕ್ಟಿವ್ ಸೈಕಿಗಳನ್ನು ನಾವು ಅರ್ಥೈಸಿಕೊಳ್ಳಬಹುದು. ಒಂದು ಭೂಜನ್ಯವಾದಂತಹ ಒಂದು ಗುಂಪು, ಭೂಪತಿತ್ವದ ಒಂದು ಗುಂಪು, ಒಕ್ಕಲುಗಾರಿಕೆ ಏನಾದರೂ ಹೇಳಿ ಇಡೀ ದೇಶದಲ್ಲಿ. ಮತ್ತೊಂದು ಭೂರಹಿತವಾದಂತಹ ದಲಿತ ಅಹಿಂದದ ಗುಂಪು, ಮತ್ತೊಂದು ಗುಂಪು ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇಂತ ಗುಂಪು. ಈ ಗುಂಪುಗಳ ಪಾಲುದಾರಿಕೆಯ ವಿಷಯ ಬಂದಾಗ ಸಿಂಡಿಕೇಟ್ ಮತ್ತು ಇಂಡಿಕೇಟ್ ಹೊಡೆದದ್ದು ಹಾಗೇನೆ. ಆ ಒಂದು ನಿಮಿಷ ಹೇಳ್ತೀನಿ. ಪಾಲುದಾರಿಕೆಯ ಪ್ರಶ್ನೆ ಬಂದಾಗ ಜಾತೀಯತೆ ಬಂದ್ರೂ ಕೂಡ ಈ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಜಡ್ಜ್ಮೆಂಟ್ ಇದೆಯಲ್ಲ, ಒಂದು ಮಾತು ಹೇಳ್ತೀನಿ, ಪಾಲಿಟಿಕ್ಸ್ಗೆ ಮತ್ತೊಂದು ಮೂಲ ದ್ರವ್ಯ ಅಸೂಯೆ. ನಮ್ಮೆಲ್ಲ ಸ್ನೇಹಿತರು ಒಪ್ತಾರೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ಲಿಂಗಾಯತನ, ಒಕ್ಕಲಿಗನ, ಬ್ರಾಹ್ಮಣ ಪ್ರತಿನಿಧಿ ತನ್ನ ಜಾತಿಯನ್ನು ಇದು ಮಾಡಿದಾಗ ಮತ್ತೊಬ್ಬ ಅವನೇ ಜಾತಿಯವನು ಈಗಿನ ಪರಿಕರಗಳ ಮೂಲಕ, ಮೊಬೈಲ್ಗಳ ಮೂಲಕ ಅವನು ಅಂತರಂಗದಲ್ಲಿ ಆಡಿದ ಮಾತನ್ನು ಕೂಡ ರೆಕಾರ್ಡ್ ಮಾಡಿ ಅವನು ಕೇಸ್ ಕೊಡುವಂತ ಸಾಧ್ಯತೆಗಳಿದೆ. ಆದ ಕಾರಣ ಸುಪ್ರೀಂ ಕೋರ್ಟಿನ ಈ ಜಡ್ಜ್ಮೆಂಟ್ ಇದೆಯಲ್ಲ, ಅದು ನಮ್ಮ ಜನಪದ ಇದೆಯಲ್ಲ, ವಾಕ್ಸ್ ಪಾಪುಲಿ ಅಂತೀವಿ, ಈ ಜನ ಇದಾರಲ್ಲ ಅವರು ಇದನ್ನ ಅತ್ಯಂತ ಯೂಸ್ ಮಾಡುವಂತ ಸಾಧ್ಯತೆಗಳಿದೆ. ಇವತ್ತಿನ ಜಡ್ಜ್ಮೆಂಟ್ ಮಹತ್ವದ್ದು ಅಂತ ಹೇಳ್ತಾನೆ ತಾವು. ಸೊ ಅಹಿಂದ ರಾಜಕಾರಣವನ್ನ ಸಿದ್ದರಾಮಯ್ಯ ಮೇಲೆ ಮಾಡಬೇಕು, ಮಾಡಬಾರದು? ನೋಡಿ, ಒಂದ್ ನಿಮಿಷ ಈಶ್ವರ್ ಅವರೇ, ಸಿದ್ದರಾಮಯ್ಯನವರು ಅಥವಾ ರಾಹುಲ್ ಗಾಂಧಿ ಅವರು ಮೋದಿ ಅವರ ವ್ಯಾಪ್ತಿಯನ್ನು ಮೀರಿ ನಾವು ರಾಜ್ಯಕ್ಕೆ ಸೀಮಿತವಾಗಿ ಮಾಡೋದಾದ್ರೆ ಹೇಳ್ತೇನೆ, ಯಡಿಯೂರಪ್ಪನವರು ಇದನ್ನು ಮೀರಿ ನಾವು ಚರ್ಚಿಸಬೇಕು. ಯಾಕೆ ಚರ್ಚಿಸಬೇಕಂತ ಹೇಳಿದ್ರೆ, ರಾಜಕಾರಣ ನಿಂತ ನೀರಲ್ಲ, ಅದು ಹರಿತದೆ. ಅದು ಸಿದ್ದರಾಮಯ್ಯನವರು ಅಲ್ಲ, ಯಡಿಯೂರಪ್ಪನವರು ಅಲ್ಲ, ಜಗದೀಶ್ ಶೆಟ್ಟರ್ ಅಲ್ಲ, ಈಶ್ವರಪ್ಪನವರು ಅಲ್ಲ, ಮೋದಿಯವರು ಅಲ್ಲ, ಅದು ಹರಿದು ಹೋಗ್ತದೆ. ಈ ಘಟ್ಟದಲ್ಲಿ, ಹರಿಯುವಿಕೆಯ ಘಟ್ಟದಲ್ಲಿ ಸುಪ್ರೀಂ ಕೋರ್ಟಿನ ಈ ಜಡ್ಜ್ಮೆಂಟ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ 4x3 ಅಂತ ಬಂದಿದ್ದ. ನಾಳೆ ಜಡ್ಜ್ಮೆಂಟ್ ನೋಡಬೇಕು, ನನ್ನ ಲೆಕ್ಕದಲ್ಲಿ 7 ಕೂಡ. ಇದು ಒಂದು ಸೂಕ್ಷ್ಮ ಒಳನೋಟವನ್ನು ಕೊಟ್ಟು ಸದಾ ಎಚ್ಚರದಲ್ಲಿರುವಂತಹ ನಮ್ಮ ಜನತೆಯನ್ನ ಮತ್ತೊಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸುವ ಶಕ್ತಿಯನ್ನು ಕೊಡ್ತದೆ. ಸರಿ, ಸುಪ್ರೀಂ ಕೋರ್ಟ್ ಆದೇಶ ಇದೆಲ್ಲ ನಿಮಗೆ ಕೇಳ್ಬಿಡ್ತೀನಿ. ನಾಳೆ ಅಂದ್ರೆ ಮಹತ್ವದ ಆದೇಶ ಜೊತೆಗೆ ಇನ್ನೊಂದಷ್ಟು ಪ್ರಬಲವಾಗಿ ಗಟ್ಟಿಯಾಗಿ ಮತ್ತೊಂದಷ್ಟು ಹೇಳಬೇಕಾಗುತ್ತೆ. ಅಂದ್ರೆ ನಾಳೆ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ಅನಂತಕುಮಾರ್ ಆಯಾಯ ಜಾತಿಗೆ ಸಂಬಂಧಪಟ್ಟಂತ ತಮ್ಮ ಸಮಾವೇಶಗಳಿಗೆ ಹೋಗಿ ಭಾಗಿಯಾಗಬಾರದು ಅನ್ನೋ ಸಂದೇಶವನ್ನು ಕೂಡ ಕೊಡಬಹುದಾ? ಆಗತ್ತಾ? ಇದು ಸಾಧ್ಯನಾ ಅನ್ನೋದು. ಜಾತಿ ಹೆಸರನ್ನ, ಧರ್ಮದ ಹೆಸರು ಹೇಳ್ಕೊಂಡು ಮತ ಕೇಳಬಾರ್ದು ಅನ್ನೋದು ಯಾವಾಗ ಎಫೆಕ್ಟ್ ಬರಬಹುದು ಅಂತಂದ್ರೆ, ನೀತಿ ಸಂಹಿತೆ ಘೋಷಣೆಯಾದ ನಂತರ ಎಫೆಕ್ಟ್ ಬರಬಹುದು. ನೀತಿ ಸಂಹಿತೆ ಘೋಷಣೆಗೆ ಮೊದಲೇನೆ ಇವರು ಜಾತಿ ಸಮಾವೇಶಗಳನ್ನ ಮಾಡ್ಕೊಳ್ತಾ ಹೋಗ್ಬಿಡ್ತಾರೆ. ಈಗ ನಿಜಕ್ಕೂ ಮೂಲ ಎಲ್ಲಿ ಬರುತ್ತೆ ಅಂತಂದ್ರೆ, ಜಾತಿ ಜನಗಣತಿಯನ್ನ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನ ಮಾಡ್ತಾ ಇದ್ದಾರೆ. ಈಗ ಜಾತಿ ಆಧಾರಿತ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಆ ಸಿದ್ದರಾಮಯ್ಯನವರು ಎಲ್ಲಿವರೆಗೆ ಅಂದ್ರೆ 70% ಮೀಸಲಾತಿಯನ್ನ ಕೊಡಬೇಕು. ತಮಿಳುನಾಡಿನ ಸರ್ಕಾರ ಈಗಾಗಲೇ 70% ಮೀಸಲಾತಿ, ಜಾತಿ ಆಧಾರಿತ ಮೀಸಲಾತಿ ಕೊಟ್ಟಿದೆ. 69 ಅಲ್ವಾ? 70 ನನಗೆ ಗೊತ್ತಿರೋ ಹಾಗೆ 69, 70 ಇರ್ಲಿ, ಮೀಸಲಾತಿಯನ್ನ ಕೊಟ್ಟಿದೆ. ಕರ್ನಾಟಕದಲ್ಲೂ 70% ಜಾತಿ ಆಧಾರಿತ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಆ ಕಾರಣದಿಂದನೇ ಈ ದಿಸ್ ಕಾಸ್ಟ್ ಅಂಡ್ ಕಮ್ಯುನಿಟಿ ಅನ್ನೋದಿದೆಯಲ್ಲ, ಅದನ್ನ ಸೆಕ್ಯುಲರ್ ಅಂತ ಅನ್ನೋ ಪದ ಇದೆಯಲ್ಲ, ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ ತುಂಬಾ ಕ್ಲಿಯರ್ ಆಗಿ ಅರ್ಥೈಸಬೇಕು. ವಾಟ್ ಈಸ್ ಸೆಕ್ಯುಲರಿಸಮ್? ಪ್ರಾಕ್ಟೀಸಿಂಗ್ ಕಮ್ಯುನಲಿಸಮ್ ಈಸ್ ಸೆಕ್ಯುಲರಿಸಮ್, ಅಥವಾ ಸೆಕ್ಯುಲರಿಸಮ್ ಅಂದ್ರೆ ಜಾತಿ ಮತ್ತು ಧರ್ಮವೇ ಇಲ್ಲದೆ ನಾವು ನೋಡೋದು ಸೆಕ್ಯುಲರಿಸಮ್ ಅಂತ. ವರ್ಗರಹಿತವಾಗಿ ಈ ಸಮಾಜವನ್ನ ಅಂತಂದ್ರೆ ವರ್ಗದ ನೆಲೆಯಲ್ಲಿ ಈ ಸಮಾಜವನ್ನ ನೋಡೋದು ಸೆಕ್ಯುಲರಿಸಮ್.
ಅಥವಾ ಜಾತಿಯ ನೆಲೆಯಲ್ಲಿ ಈ ಸಮಾಜವನ್ನು ನೋಡೋದು ಸೆಕ್ಯುಲರಿಸಮ್ ಅನ್ನೋದು ಫಸ್ಟ್ ಅರ್ಥೈಸಬೇಕು. ಅದನ್ನ ಅರ್ಥೈಸ್ತೇನೆ ನಾವೇನು ಮಾಡೋಣ. ಆಗ್ಲಿಂದ ಮಹದೇವ್ ಪ್ರಕಾಶ್ ಅವರು 2 ಸಲ ಹೇಳಿದ್ರು ಪ್ರಾಕ್ಟಿಸಿಂಗ್ ಕಮ್ಯುನಲಿಸಮ್ ಅಂತ. ಬಹುಶಃ ಅದು ಪ್ರಾಕ್ಟಿಸಿಂಗ್ ರಿಲಿಜನ್, ಅದು ಕಮ್ಯುನಲಿಸಮ್ ಸೆಕ್ಯುಲರ್. ಕಮ್ಯುನಲಿಸಮ್ ಇಸ್ ಆಲ್ವೇಸ್ ರಾಂಗ್, ವಿಚ್ ಅವರ್ ಪಾರ್ಟಿ ಆರ್ ವಿಚ್ ಅವರ್ ರಿಲಿಜನ್. ಪ್ರಾಕ್ಟಿಸಿಂಗ್ ರಿಲಿಜನ್ ಜಡ್ಜ್ಮೆಂಟ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ದ ರಿಲೇಶನ್ಶಿಪ್ ಬಿಟ್ವೀನ್ ಎನ್ ಇಂಡಿವಿಜುವಲ್ ಅಂಡ್ ಎ ಗಾಡ್ ಇಸ್ ಎ ಪರ್ಸನಲ್ ಮ್ಯಾಟರ್ ಅಂತ ಹೇಳಿದ್ದಾರೆ ಜಡ್ಜ್ಮೆಂಟ್ ಅಲ್ಲಿ. ದ ರಿಲೇಶನ್ಶಿಪ್, ಇಫ್ ಇಟ್ ಆಲ್ ದೇರ್ ಇಸ್ ಎ ರಿಲೇಶನ್ಶಿಪ್. ನನ್ನಂತಹ ಮೂರ್ತಿ ಸ್ವರೂಪದ ದೇವರನ್ನು ನಂಬದವನಿಗೂ ಒಂದು ರಿಲೇಶನ್ಶಿಪ್ ಇದೆ. ಒಂದು ಇದು ಮೂರ್ತ ಸ್ವರೂಪದ ದೇವರನ್ನು ನಂಬದವನು ಅಂದ್ರೆ ಇಟ್ ಈಸ್ ಟೂ ಪರ್ಸನಲ್ ಅಂತ. ಸೆಕ್ಯುಲರ್ ಅಥವಾ ಜಾತ್ಯತೀತ ಅಂದ್ರೇನು? ಹುಟ್ಟಿನ ಜಾತಿ ಇದೆಯಲ್ಲ ಅದರಿಂದ ಅತೀತವಾದದ್ದು. ನಾನು ಹುಟ್ಟಿದ ಜಾತಿಯ ಕಾರಣ ಅದೊಂದು ನನಗೆ ಅಡ್ವಾಂಟೇಜು ಅಲ್ಲ, ಡಿಸ್ಅಡ್ವಾಂಟೇಜು ಅಲ್ಲ ಅಂತ ಹೇಳ್ತಾ, ವಾಟ್ ಇಸ್ ದ ವೆರಿ ಕಾನ್ಸೆಪ್ಟ್ ಆಫ್ ರಿಸರ್ವೇಷನ್? ದ ವೆರಿ ಕಾನ್ಸೆಪ್ಟ್ ಆಫ್ ರಿಸರ್ವೇಷನ್ ಈಸ್ ಟು ರಿಮೂವ್ ರಿಸರ್ವೇಷನ್ ಅಟ್ ದ ಎಂಡ್. ಸೋಷಿಯಲ್ ಇನಿಕ್ವಾಲಿಟಿಯನ್ನು ಹೋಗಲಾಡಿಸೋದಕ್ಕಾಗಿ ಅದು ಬಂತು. ಒಂದು ನಿಮಿಷ. ಆದ ಕಾರಣ ಈ ಕಾಸ್ಟ್ ಇದೆಯಲ್ಲ, ಕಾಸ್ಟ್ ರಿಸರ್ವೇಷನ್ ಪ್ರಕಾಶ್ ಅವರು ಹೇಳಿದಾಗೆ ಶುಡ್ ಕನ್ವರ್ಟ್ ಇಟ್ ಸೆಲ್ಫ್ ಇಂಟು ಕ್ಲಾಸ್ ರಿಸರ್ವೇಷನ್. ಇಡೀ ರಿಸರ್ವೇಷನ್ ಕಾನ್ಸೆಪ್ಟ್ ಇದೆಯಲ್ಲ, ಕಾಸ್ಟ್ ಘನೀಕೃತವಾದದ್ದನ್ನ, ಹೆಪ್ಪುಗಟ್ಟಿರುವಂತಹ ಜಾತಿಯನ್ನ ವರ್ಗೀಕೃತ ಮಾಡುವಂಥದ್ದೇ ಒಂದು ಇದರ ಉದ್ದೇಶ, ಸಾಮಾಜಿಕ ನೆಲೆಯ ಉದ್ದೇಶ. ಆದರೆ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆಯಲ್ಲ, ಇದನ್ನು ನಾವು ಏನೂ ಆಗೋದಿಲ್ಲ ಅಂತ ಹೇಳೋದಲ್ಲ. ಎಲ್ಲ ಪಕ್ಷದಲ್ಲೂ ಕೂಡ ಆಲೋಚನೆ ಮಾಡೋರಿದ್ದಾರೆ. ಎಲ್ಲ ಪಕ್ಷಕ್ಕೆ ವೋಟ್ ಕೊಡೋರು ಕೂಡ ಅನೇಕ ಮಂದಿ ಬೈಕೊಂಡು ವೋಟ್ ಹಾಕ್ತಾರೆ. ಕರೆಕ್ಟ್, ನನಗೆ ಗೊತ್ತಿದೆ ಅದು. ಅಂತವರು ಕೂಡ ಸಮಾವೇಶಗಳಿಗೆ ಇವರು ಹೋಗ್ತಾರೋ ಹೋಗಬಾರ್ದು ನಾನು ಹೇಳ್ತೀನಿ. ಒಂದಾಗಿದೆ ಒಂದು ಇತ್ತೀಚೆಗೆ ಗಮನಿಸಿದಾಗೆ, ಅಲ್ಲಿ ಆ ಜಾತಿಗೆ ಸೇರಿದವರು ಒಂದಷ್ಟು ಜನ ಇರ್ತಾರೆ. ಕರೆಕ್ಟ್, ಅವರು ಹೋಗ್ಬಿಟ್ಟು ನಿಮ್ಮ ಜಾತಿ ಬಹಳ ಶ್ರೇಷ್ಠವಾದ ಮಹೋನ್ನತವಾದ ಕೆಲಸವನ್ನ ಮಾಡಿದೆ, ಬಹಳಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ, ನೀವು ಸೌಲಭ್ಯಗಳನ್ನ ಕೇಳಿ ನಾವು ಹೋರಾಟ ಮಾಡ್ತೀವಿ ಅಂತ ಬೇರೆ ಜಾತಿಯವರು ಸೇರಿದಂತವರು ಹೋಗಿ ಇದನ್ನ ಈ ಜಾತಿಯ ಮನೋಭಾವವನ್ನ, ಅಂದ್ರೆ ಇದನ್ನೋ ಒಂದು ರೀತಿಯಲ್ಲಿ ಈ ಸ್ವಜಾತಿ ಪ್ರೇಮವನ್ನ, ನಮ್ಮದೇ ಹೆಚ್ಚುಗಾರಿಕೆ ಅನ್ನುವಂಥದ್ದನ್ನ ಏನೋದನ್ನ ಹೆಚ್ಚಿಸುವಂತಹ ಕೆಲಸವನ್ನ ಈ ಒಂದು ಭ್ರಷ್ಟ ನೀತಿಯ ರಾಜಕಾರಣಿಗಳು ಮಾಡ್ತಾನೆ ಇದ್ದಾರೆ. ನಾನು ಯಾವಾಗಲೂ ಪದೇ ಪದೇ ಹೇಳ್ತೀನಿ, ನಮ್ಮ ದೇಶದಲ್ಲಿ ಈ ಜಾತಿಯ ಕಾರಣಕ್ಕಾಗುವಂತಹ ಶೋಷಣೆಗಳನ್ನ ತಪ್ಪಿಸೋದಕ್ಕೆ ನಾವು ಜಾತಿಯನ್ನ ಮೀರಬೇಕು ಅಂತ. ಅದೇ ರೀತಿಯಲ್ಲಿ ಜಾತಿಯ ಇಟ್ಕೊಂಡಿರುವಂತಹ ಮುಗ್ಧರು ಇರ್ತಾರೆ, ಅವರನ್ನ ನಾವು ದುಷ್ಟರು ಭ್ರಷ್ಟರು ಅಂತ ಹೇಳಕ್ಕಲ್ಲ. ಆದರೆ ನಿಮ್ಮ ಜಾತಿಯಲ್ಲಿರುವಂತಹ ಉತ್ತಮರನ್ನ ನೀವು ಪ್ರೋತ್ಸಾಹಿಸಿ. ಇವತ್ತು ನಾವು ಅವರು ಹೇಳಿದಕ್ಕೆ ಈಗ ನಾವೊಂದು ಡಿಕ್ಲರೇಷನ್ ಕೊಡಬೇಕು ಚುನಾವಣೆ ಸಂದರ್ಭದಲ್ಲಿ, ನಾನು ಕ್ರಿಮಿನಲ್ ಆಗಿ ನನಗೆ ಶಿಕ್ಷೆ ಆಗಲಿಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ಇದು ಇಂಡಿವಿಜುವಲ್ ಒಪಿನಿಯನ್. ಇಂಥ ಒಂದು ಡಿಕ್ಲರೇಷನ್ ನಾನು ಯಾವುದೇ ಜಾತಿಯ ಸಂಘಟನೆಗಳಲ್ಲಾಗಲಿ ಜಾತಿಯ ಸಮ್ಮೇಳನಗಳಲ್ಲಿ ಭಾಗವಹಿಸಲಿಲ್ಲ ಒಂದು ಡಿಕ್ಲರೇಷನ್ ಬರೋದನ್ನ ನಾನು ಇಂಡಿವಿಜುವಲ್ ಆಗಿ ವೆಲ್ಕಮ್ ಮಾಡ್ತೇನೆ. ಒಬ್ಬ ಚುನಾವಣಾ ಪ್ರತಿನಿಧಿ ಆಗ್ಬೇಕಾದ್ರೆ ಒಳ್ಳೆ 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 ಸಲಹೆ. ಆದ್ರೆ ಎಲ್ಲರೂ ಅದು ಒಳ್ಳೆ ಒಳ್ಳೆ, ಯಾಕೆ ಯಾರು ಮಾತಿಲ್ಲ ಆ ಸಲಹೆ ಬಗ್ಗೆ. ವಾಮನಾಚಾರ್ಯ ಸರ್, ಈಗ ನೀವೆಲ್ಲ ಜಾತ್ಯತೀತದ ಬಗ್ಗೆ ಮಾತನಾಡ್ತಾ ಇದ್ರೆ, ಒಂದು ಕಡೆ ಬಿಜೆಪಿ ಅಜೆಂಡಾನೇ ಮತ್ತು ಬಿಜೆಪಿ ನಂಬಿಕೊಂಡಿರೋದೇ ಈ ದೇಶ ಹಿಂದೂ ರಾಷ್ಟ್ರ, ಹಿಂದೂ ಜಾತಿಗೆ ಸಂಬಂಧಪಟ್ಟಂತ ರಾಷ್ಟ್ರ. ಹಾಗಾಗಿ ಇಲ್ಲಿ ಜಾತ್ಯತೀತ ತತ್ವದ ಬಗ್ಗೆ ನೀವು ಮಾತನಾಡ್ತಾ ಇದ್ರೆ ಸರ್ ವಾಮನಾಚಾರ್ಯರೇ, ಇದು ನೀವು ಡೋಂಗಿತನ ಅಂತ ಅನ್ಸುತ್ತೆ ಒಂದೊಂದ್ಸರಿ ನಿಮಗೆ. ನಿಮಗೆ ಅಂದ್ರೆ ಪಕ್ಷಕ್ಕೆ, ನಿಮ್ಮ ಬಿಜೆಪಿ ಪಕ್ಷಕ್ಕೆ ಜಾತ್ಯತೀತತೆ ಅನ್ನೋದೇ ಒಂದು. ಈ ವಿಷಯದಲ್ಲಿ ನಾವು ಸರಳವಾಗಿ ಹೇಳಿದ್ದೇವೆ. ಮೊಟ್ಟ ಮೊದಲನೇದು ನಾವು ಹೇಳಿದ್ದೇನೆ, ಈ ದೇಶದ ಒಂದು ಸಂಸ್ಕೃತಿಯ ಒಂದು ಇವಾಲ್ವಿಂಗ್ ಸಿವಿಲೈಸೇಷನ್ ಏನಿಲ್ಲಿದೆ. ಈಗ ಅದಕ್ಕೆ 10 ವರ್ಷದಿಂದ ಏನಂತಿದ್ರು, 100 ವರ್ಷದಿಂದ ಹಿಂದೂಯಿಸಮ್ ಅಂತ ಹೆಸರು ಬಂತು. ಅದರ ಮೊದಲು ಅದಕ್ಕೆ ಇನ್ನೇನೋ ಅಂತಿದ್ರು. ಬೇರೆ 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 ಹೆಸರಿನಲ್ಲಿ ಇವಾಲ್ವ್ ಹಾಕೊಂಡು ಬರ್ತಿರುವಂಥ ಒಂದು ವ್ಯವಸ್ಥೆ ಇದರಲ್ಲಿದೆ. ಇದರಲ್ಲಿ ಸಣ್ಣ ಪುಟ್ಟ ಜಾತಿಗಳಿಗೆ ಬೇರೆ ಬೇರೆ ಸಮಯದಲ್ಲಿ ಅನ್ಯಾಯಗಳಾಗಿದೆ. ಈಗ ದಲಿತ ರಿಸರ್ವೇಷನ್ನಲ್ಲಿ ಕೂಡ ನಾವು ಎಷ್ಟೇ ಕ್ಲಾಸ್ ಅಂತ ಹೇಳಿದ್ರು ಅಥವಾ ಜಾತಿಗಳು ಅಂತ ಹೇಳಿದ್ರು, ದಲಿತರಲ್ಲಿಯ ಕೆಲವು ಕುಟುಂಬಗಳು, ಅದರಲ್ಲಿ ಒಂದೆರಡು ಗ್ರೂಪ್ಗಳು ಈಗ ಸಿಕ್ಕಿರುವಂತಹ ರಿಸರ್ವೇಷನ್ ಹೆಸರಿನಲ್ಲಿ ಎಲ್ಲಾ ಲಾಭಗಳನ್ನು ಪಡ್ಕೊಂಡಿವೆ ಅಂತ ಬೇರೆ 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 ಗ್ರೂಪ್ಗಳವರು ಈಗಲೂ ಹೇಳ್ತಾ ಇರ್ತಾರೆ. ಅಂದ್ರೆ ಇದು ಎಲ್ಲಿಂದ ಉದ್ಭವ ಆಗುತ್ತೆ ಜಾತಿಯ ಕಲ್ಪನೆಗಳು ಅಥವಾ ಧರ್ಮದ ಕಲ್ಪನೆಗಳು ಅಂದ್ರೆ, ನಮಗೆ ಅನ್ಯಾಯ ಆಗಿದೆ, ಅನ್ನೋದನ್ನು ಉಪಯೋಗಿಸೋ ದೃಷ್ಟಿಯಿಂದ ನಾವೇನ್ ಮಾಡ್ತೇವೆ, ಎಲ್ಲರಿಗೂ ಹೇಳ್ತೇವೆ ನೋಡಿ, ಎಲ್ಲ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ, ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಈ ದಲಿತರಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯ ಆಗಿದೆ ಅನ್ನೋ ನೋವಿದೆಯಲ್ಲ, ಇದರಿಂದ ಜನ ಜಾತಿ ಅನ್ನೋದನ್ನ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾರಿಗೂ ಅನ್ಯಾಯ ಆಗದೆ ಇರುವಂತಹ ಒಂದು ವ್ಯವಸ್ಥೆಯನ್ನು ಇವಾಲ್ವ್ ಮಾಡೋದು
ಈಗ ಇಮಿಡಿಯೇಟ್ ದಿನಗಳಲ್ಲಿ ಸಾಧ್ಯತೆ ಇಲ್ಲದೆ ಇದ್ರು ಅದು ಎಲ್ಲಾ ಬಟ್ ಆಗತ್ತಲ್ಲ, ನೀವೇ ಗುರಿ ಅನ್ಯಾಯ, ಆರ್ಥಿಕ ಅನ್ಯಾಯ ಬೇರೆ, ಸಾಮಾಜಿಕ ಅನ್ಯಾಯ ಬೇರೆ. ಸಾಮಾಜಿಕವಾಗಿ ಅನ್ಯಾಯವಾಗಿರೋ ಬಗ್ಗೆನೂ ನೀವು ಧ್ವನಿ ಎತ್ತಬೇಕಾಗುತ್ತೆ. ದಲಿತರಿಗೆ ಸಾಮಾಜಿಕ ಅನ್ಯಾಯ ಆಗಿರುವಂತದ್ದು ಶತಶತಮಾನಗಳಿಂದ, ಆರ್ಥಿಕ ಅನ್ಯಾಯದ ಬಗ್ಗೆ ನೀವು ಮಾತನಾಡ್ತಾ ಇರುವಂತದ್ದು ಇಲ್ಲ. ಸಾಧಾರಣತಃ ಈ ಎರಡು ಅನ್ಯಾಯಗಳು ಒಂದೇ. ಯಾಕೆಂದ್ರೆ ಬಡವರಿದ್ದವರೇ ದಲಿತರಾಗಿ ಹಿಂದುಳಿದಿದ್ದಾರೆ. ಅವರಲ್ಲಿ ಎರಡೂ ಇದೆ. ಎಲ್ಲೋ ಒಂದು 10-20 ಜನ ಯಾರೋ ದಲಿತರು ಶ್ರೀಮಂತರಾಗಿರ್ಬೋದು, ಆದ್ರೆ ಬೈ ಅಂಡ್ ಲಾರ್ಜ್ ದಲಿತ ಅನ್ನೋಂಥ ದಲಿತತ್ವ ಮತ್ತು ಬಡತನ ಇವೆರಡು ಒಟ್ಟಿಗೆ ಇರೋದ್ರಿಂದ ನಾವು ಆ ರಿಸರ್ವೇಶನ್ ಪದ್ಧತಿಗಳನ್ನ ಪ್ರತಿಕ್ರಿಯೆ ಕೇಳ್ತೀನಿ. ವಿರಾಮ ತೆಗೆದುಕೊಂಡು ಬರ್ತೀನಿ, ಪ್ರತಿಕ್ರಿಯೆ ಕೊಡುವಂತ್ರಿ. ಒಂದು ವಿರಾಮದ ನಂತರ ಚರ್ಚೆ ಮತ್ತೆ ಮುಂದುವರಿ. ಜಾತಿ ರಾಜಕಾರಣಕ್ಕೆ ಬ್ರೇಕ್ ಹಾಕಿರುವಂತ ಆದೇಶದ ಬಗ್ಗೆ ಮಾತನಾಡ್ತಿದ್ದು, ತಾವೇನೋ ಪ್ರತಿಕ್ರಿಯೆ ಅನ್ನೋದಕ್ಕಿಂತ ನೋಡಿ, ಇವತ್ತಿನ ಸುಪ್ರೀಂ ಕೋರ್ಟ್ನ ಆದೇಶ ಏನೇನೂ ಬದಲಾವಣೆ ಮಾಡಲ್ಲ ಕೆಲವೊಂದು ವಿಚಾರಗಳಲ್ಲಿ, ಅಟ್ಲೀಸ್ಟ್ ಈಗ ಹತ್ರದಲ್ಲಿ ಅಂತ. ಯಾಕೆಂದ್ರೆ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಇವತ್ತೆಲ್ಲಾ ಪಕ್ಷಗಳು ಮಾಡ್ತಾರೆ. ಹಾಗಾಗಿ ಎಲೆಕ್ಷನ್ ಟೈಮಲ್ಲಿ ಯಾವ್ಯಾವ್ರಿಗೆ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದು ಟಿಕೆಟ್ ಕೊಡಬೇಕು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಆದ್ರೂ ಕೊಡೋದ್ರ ಮೂಲಕ ಜನತೆಗೂ ಒಂದು, ಆ ಕ್ಷೇತ್ರದ ಜನತೆಗೂ ಒಂದು ಸಂದೇಶ ಕೊಡುತ್ತೆ, ನೀವು ನಮ್ಮ ಅಭ್ಯರ್ಥಿ ಯಾರು ಅಂತ. ಮತ್ತೆ ನೀವು ಮಾಧ್ಯಮಗಳವರು ಟಿಕೆಟ್ ಹಂಚಿಕೆ ಆದ ತಕ್ಷಣ ಬರುವಂತಹದ್ದು ಬ್ರಾಹ್ಮಣರಿಗಿಷ್ಟು, ಲಿಂಗಾಯತರಿಗಿಷ್ಟು, ಒಕ್ಕಲಿಗರಿಷ್ಟು, ಹಿಂದುಳಿದವರಿಗಿಷ್ಟು, ಮುಸ್ಲಿಮರಿಗಿಷ್ಟು ಟಿಕೆಟ್ ಅನ್ನ ಬಿಜೆಪಿ ಕೊಟ್ಟಿದೆ, ಕಾಂಗ್ರೆಸ್ ಕೊಟ್ಟಿದೆ, ಜೆಡಿಎಸ್ ಕೊಟ್ಟಿದೆ ಅಂತ. ಅಥವಾ ಯಾರೋ ಒಬ್ರು ಅನ್ಯಾಯ ಮಾಡಿ ಅದ್ರ ಮೂಲಕ ಕ್ಯಾಬಿನೆಟ್ ಅಲ್ಲಿ ಇವತ್ತು ನಡೆಯೋದೇ ಹಂಗೆ. ನಮಗೆ ಆ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಯಾವ ಜಾತಿಗೆ ಯಾವ ಕ್ಯಾಬಿನೆಟ್ ಕೊಡಬೇಕು, ಯಾವ ಮಂತ್ರಿ, ಏನು ಪ್ರಾದೇಶಿಕವಾರು, ಭಾಷಾವಾರು, ಜಾತಿವಾರು. ಇಲ್ಲಿಂದ ಜಡ್ಜಿಸ್ ಅಪಾಯಿಂಟ್ಮೆಂಟ್ ಆಗಿ ಹೋಗುತ್ತಲ್ಲ, ಅಲ್ಲಿ ಕೂಡ ಈ ಲಿಸ್ಟ್ ಕೇಳ್ತಾರೆ. ಇದ್ರೊಳಗೆ ಗೌಡರೆಷ್ಟು, ಲಿಂಗಾಯತರೆಷ್ಟು, ದಲಿತರೆಷ್ಟು. ಒಂದು ಇಂಟರ್ನಲ್ ಡೆಮಾಕ್ರಸಿ ಪಕ್ಷದಲ್ಲೇ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಅಲ್ಲಿ ಇರ್ಬೋದು, ಜೆಡಿಎಸ್ ಅಲ್ಲಿ ಇರಬಹುದು, ಆ ಕ್ಷೇತ್ರದ ಆ ಪಕ್ಷದ ಸದಸ್ಯರ ಅಭಿಪ್ರಾಯ ತಗೊಂಡು ನೀವು ಆ ಟಿಕೆಟ್ ಕೊಟ್ರೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಪಾರದರ್ಶಕತೆ ಇರುತ್ತೆ. ಮತ್ತೆ ಅದನ್ನ ಮೀರಿದಂತಹ ಒಂದು ಕೆಲವೊಂದು ಸಂದರ್ಭಗಳು ಉಂಟಾಗಬಹುದು. ಇದೇ ದೇಶದಲ್ಲೇ ಗಾಂಧಿ ಅಂತಹ ಒಂದು ಏನು ಕಡಿಮೆ ಸಂಖ್ಯೆಯ ಗಾಂಧಿ ಯಾವ ಜಾತಿ ಅನ್ನೋದು ಎಷ್ಟು ಜನ ಗೊತ್ತಿಲ್ಲ ಇವತ್ತು. ಬಹಳ ಜನಕ್ಕೆ ಗೊತ್ತೇ ಇಲ್ಲ ಗಾಂಧಿ ಯಾವ ಜಾತಿ ಅನ್ನೋದು. ಇಂತಹ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಬಯಸಬೇಕು, ಅದಾಗ್ತಾ ಇಲ್ಲ. ಎರಡನೇದಾಗ ಆಗ್ಲೇ ನಾನು ಹೇಳಿದೆ, ಬಿಜೆಪಿ ಇಂತಹ ಜಾತಿಗೆ ಇಷ್ಟು ಸೀಟುಗಳು ಕೊಟ್ಟಿದೆ ಅನ್ನೋದ್ರ ಮೂಲಕನೇ ಆ ಜಾತಿಯವರಿಗೆ ಇದು ನಮ್ಮ ಪಕ್ಷ ಅನ್ನೋ ಭಾವನೆ ಬರುತ್ತೆ. ಇದನ್ನೇನು ಸುಪ್ರೀಂ ಕೋರ್ಟ್ನ ಇವತ್ತಿನ ಆದೇಶ ಯಾವ ಕಾರಣದಲ್ಲಾದ್ರೂ, ಯಾವ ರೀತಿಯಲ್ಲಾದ್ರೂ ಗೊಳಿಸಲ್ಲ. ಹಾಗಾಗಿ ಈ ಕಾನೂನು ಒಳ್ಳೆದೊಂದು, ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಚುನಾವಣಾ ಸಂದರ್ಭದಲ್ಲಿ ಉದ್ರೇಕವಾಗಿ ಇದನ್ನ ಬಳಸಬೇಡಿ ಅಂತ ಹೇಳಿದೆ ಹೊರತು ಜಾತಿ, ಮತ, ಭಾಷಾಧಾರಿತ ಚುನಾವಣಾ ರಾಜಕೀಯ ಮಾಡಬೇಡಿ ಅನ್ನೋದನ್ನ ಸ್ಪಷ್ಟವಾಗಿ ಮಾಡಬೇಡಿ ಅಂತ ಹೇಳಬಹುದು. ಅದು ಏನೋ ಒಂದು ಇದರಲ್ಲಿ. ಆದರೆ ಹಾಕಿರುವಂತ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಎಲ್ಲಿದೆ? ಎಲ್ಲೂ ಇಲ್ಲ. ಹಾಗಾಗಿ ಈ ನಮ್ಮ ಈಗ ಒಂದು ಬಾಡಿ ಲ್ಯಾಂಗ್ವೇಜ್ ಒಂದಿರುತ್ತೆ. ಬಾಡಿ ಲ್ಯಾಂಗ್ವೇಜ್ ನೂರಾರು ವಿಚಾರಗಳನ್ನ ಹೇಳುತ್ತೆ. ಈಗ ನಾನು ನರೇಂದ್ರ ಮೋದಿ ಅವರ ಭಾಷಣ ಕೇಳ್ತಾನೆ ಅಂದ್ಕೊಂಡಿದ್ದು, ನರೇಂದ್ರ ಮೋದಿ ಅವರು ನಿನ್ನೆ ಭಾಷಣದಲ್ಲಿ ಸ್ವಲ್ಪ ಹತ್ರ ಮನಮೋಹನ್ ಸಿಂಗ್ ಹತ್ರ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅವರ ಬಾಡಿ ಲ್ಯಾಂಗ್ವೇಜ್ ಇನ್ನೇನು ಧ್ವನಿಸುತ್ತೆ. ಅದೇ ರೀತಿಯಲ್ಲಿ ಈ ಚುನಾವಣಾ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆಯನ್ನು ಧ್ವನಿಸುತ್ತೆ. ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ಒಂದು ಸದಾಶಯದಿಂದ ಕೂಡಿದೆ ಅಂತ ಹೇಳ್ಬೋದೇ ಹೊರತು ಇದು ದೂರಗಾಮಿ ಪರಿಣಾಮಗಳನ್ನಾಗಲಿ ಹತ್ತಿರದ ಪರಿಣಾಮಗಳನ್ನಾಗಿ ಮಾಡುತ್ತಾ ಜಾತಿ ಮತ್ತು ಮತದ ಆಧಾರದ ಮೇಲೆ ಅನ್ನೋದು. ಕರ್ನಾಟಕದ ಜಾತಿ ರಾಜಕಾರಣವನ್ನ ತುಂಬಾ ಸಮಗ್ರವಾಗಿ ಬಲ್ಲಂತವ್ರು ತಾವು ಒಂದಷ್ಟು ಬೆಳಕು ಚೆಲ್ಲಬಹುದಾದ ಯಾವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜಾತಿ ರಾಜಕಾರಣ ಅನ್ನೋದು ಅತಿ ಹೆಚ್ಚಾಗಿ ಬೆಳಕಿಗೆ ಬಂತು. ಮತ್ತೆ ಇವತ್ತಿನ ಜನಗಣತಿಯನ್ನ ಏನ್ ಮಾಡಿದ್ದಾರೆ, ಇದರಲ್ಲಿ ಮುಂಚೆನೂ ಕೂಡ ಒಂದು ಜನರಲ್ ಪರ್ಸೆಪ್ಷನ್ ಇತ್ತು, ಈ ರಾಜ್ಯದಲ್ಲಿ ಲಿಂಗಾಯತರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು. ಈಗಿನ ಜಾತಿ ಗಣತಿಯಲ್ಲಿ ದಲಿತರು ಜಾಸ್ತಿ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬಿಡ್ತಾ ಇದ್ದಾರೆ. ಇದು ಸತ್ಯನಾ? ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 70ರ ದಶಕದ ನಂತರ ಈ ಜಾತಿ ರಾಜಕಾರಣಕ್ಕೆ ಹೆಚ್ಚು ಒತ್ತು ಬರುತ್ತು ಅಂತಂದ್ರೆ ಅದಕ್ಕೂ ಮೊದಲೇನೆ 1956ರಲ್ಲಿ ಕರ್ನಾಟಕ ಏಕೀಕರಣ ಆಯ್ತಲ್ಲ. ಏಕೀಕರಣ ಆದಂತಹ ಸಂದರ್ಭದಲ್ಲಿ ಏಕೀಕರಣದ ಪರವಾಗಿ ತಮ್ಮ ನಿಲುವನ್ನು ಪ್ರತಿಪಾದಿಸಿದಂತಹ ಇವರು ಕೆಂಗಲ್ ಹನುಮಂತಯ್ಯ ಅವರಿದ್ದಾರಲ್ಲ, ಅವರಿಗೆ ಅನೇಕ ಒಕ್ಕಲಿಗರು ಹೋಗಿ ಕೆಂಗಲ್ ಹನುಮಂತಯ್ಯ ಅವರನ್ನ ಭೇಟಿ ಮಾಡಿ ಮೈಸೂರು ರಾಜ್ಯ ಇದೆಯಲ್ಲ, ಆವಾಗ ಮೈಸೂರು ರಾಜ್ಯದಲ್ಲಿ ಒಕ್ಕಲಿಗರ ಪ್ರಭುತ್ವ ಇದೆ, ನೀವು ಏಕೀಕರಣಕ್ಕೆ ಒಪ್ಪಿಗೆ ಕೊಟ್ಬಿಟ್ರೆ ನೀವು ಅಧಿಕಾರ ಕಳ್ಕೊಳ್ತೀರಿ, ಲಿಂಗಾಯತರ ಪ್ರಭುತ್ವ ಬರುತ್ತೆ ಅಂತ ಹೇಳಿದ ಉದಾಹರಣೆ ಇವತ್ತು ಇದೆ. ಅದರಿಂದ ಜಾತಿ ರಾಜಕಾರಣ ಅನ್ನೋದು ಸ್ವತಂತ್ರ ನಂತರದಿಂದ ಪ್ರತಿಯೊಂದು ಚುನಾವಣೆಯಲ್ಲೂ ತನ್ನ ಪಾಡಿಗೆ ತಾನು ಬೆಳ್ಕೊಳ್ತಾ ಬಂದಿದೆ. ಆದ್ರೆ ಇದು ತುಂಬಾ ಗಟ್ಟಿಯಾಗಿ ಬೇರೂರದ್ದು ಯಾವಾಗ ಅಂತಂದ್ರೆ 80ರ ದಶಕದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಜಾತಿ ರಾಜಕಾರಣ ಆರಂಭ ಆಯ್ತದು. ರಾಮಕೃಷ್ಣ ಹೆಗಡೆ ವಾಸ್ ಇನ್ ದ ಟಾಪ್.
ಒಂದು ಕಡೆ ಒಕ್ಕಲಿಗರು, ಇನ್ನೊಂದು ಕಡೆ ಲಿಂಗಾಯತರು, ಮತ್ತೊಂದು ಕಡೆ ಅಹಿಂದ ನಾಯಕರು. ಇವರೆಲ್ಲರನ್ನ ಸಮೀಕರಿಸಿಕೊಂಡು ಹೆಗ್ಗಡೆ ಅವರು ಕರ್ನಾಟಕದಲ್ಲಿ ಜಾತಿ ರಾಜಕಾರಣದ ಬೇರುಗಳನ್ನು ಗಟ್ಟಿಗೊಳಿಸಿದ್ರು ಹೆಗ್ಗಡೆ ಕಾಲದಲ್ಲಿ. ಅಂದ್ರೆ ಅವರು ತುಂಬಾ ಸಮನ್ವಯವಾದಿ ರಾಜಕಾರಣಿ ಆದ್ರೂ ಆ ಸಂದರ್ಭದಲ್ಲಿ ಜಾತಿ ರಾಜಕಾರಣದ ಬೇರುಗಳು ತುಂಬಾ ಗಟ್ಟಿ ಆಯ್ತು. ಇವೆಲ್ಲವನ್ನ ಮೀರಿ ನನಗೊಂದೇನನ್ಸುತ್ತೆ ಅಂತಂದ್ರೆ ಈಶ್ವರ್, ಭಾರತದ ರಾಜಕಾರಣನ ಈ ಜಾತಿಯ ನೆಲೆಯಲ್ಲಿ ನೋಡಿದಾಗ ಜಾತಿ ರಾಜಕಾರಣವು ಹೋಗಿ ಸತ್ತೋಗ್ಬಿಟ್ಟು ಡೆಮಾಕ್ರಸಿ ಇದೆಯಲ್ಲ, ಡೆಮಾಕ್ರಸಿ ಡೈನಾಸ್ಟಿಕ್ ರಸಿ ಆಗ್ತಾ ಇದೆ. ಮತ್ತೆ ಮನಿ ತುಂಬಾ ಪವರ್ಫುಲ್ ಆಗ್ತಾ ಇದೆ. ಇವತ್ತು ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾತಿ ರಾಜಕಾರಣವೇ ನಿಜವಾಗ್ಲೂ ಆಗದಾದ್ರೆ ಅರೆಬಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಜಾತಿಯೇ ನಿಜ ಆದ್ರೆ ಧರ್ಮಸಿಂಗ್ ಅವರು ಜೇವರ್ಗಿಯಲ್ಲಿ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ಜಾತಿಯನ್ನ ಮೀರಿದೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಜಾತಿಗಿಂತ ಹೆಚ್ಚಾಗಿ ಮನಿ ಪವರ್, ಮಜಲ್ ಪವರ್ ಅಂಡ್ ಕಾಸ್ಟ್ ಪವರ್ ಅಲ್ಲಿ ಬರೋದೇ ಇಲ್ಲ. ಮನಿ ಪವರ್, ಮಜಲ್ ಪವರ್ ಇಸ್ ಪ್ಲೇಯಿಂಗ್ ಎ ಕ್ರೂಷಿಯಲ್ ರೋಲ್. ಫೈನಲಿ ಏನಾಗಿದೆ ಅಂತಂದ್ರೆ ಇವತ್ತು ಕಾಶ್ಮೀರದಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಅಂದ್ರೆ ಒನ್ ಫ್ಯಾಮಿಲಿ ರೂಲ್. ಅಕಾಲಿದಳ್ ಇಟ್ ಈಸ್ ಒನ್ ಫ್ಯಾಮಿಲಿ ರೂಲ್. ಪ್ರಕಾಶ್ ಸಿಂಗ್ ಬಾದಲ್, ಮುಲಾಯಂ ಸಿಂಗ್ ಯಾದವ್ ಕಮ್ಯುನಿಟಿ ಅವರೆಲ್ಲರೂ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅದು ಒಂದು ಫ್ಯಾಮಿಲಿಯ ರೂಲ್ ಆಗುತ್ತೆ. RJD ಒನ್ ಫ್ಯಾಮಿಲಿ ರೂಲ್, ಶಿವಸೇನಾ ಒನ್ ಫ್ಯಾಮಿಲಿ ರೂಲ್, JDS ಒನ್ ಫ್ಯಾಮಿಲಿ ರೂಲ್. ಆದ್ರಿಂದ ನನಗನ್ಸುತ್ತೆ ಇವೆಲ್ಲ ಜಾತಿಗಿಂತ ಹೆಚ್ಚಾಗಿ ಭಾರತದಲ್ಲಿ ಡೈನಾಸ್ಟಿಕ್ ರಸಿ ಇದೆಯಲ್ಲ, ಡೈನಾಸ್ಟಿಕ್ ರೂಲ್ ಇಟ್ ಈಸ್ ಡಾಮಿನೇಟಿಂಗ್ ಅಂಡ್ ಇಟ್ ಈಸ್ ಸ್ಪಾಯಿಲಿಂಗ್ ಅವರ್ ಡೆಮಾಕ್ರಸಿ ಟೋಟಲಿ. ಬರ್ತೀನಿ ರಾಧಾಕೃಷ್ಣ ಅವರು ಇದ್ರು ಡೈನಾಸ್ಟಿ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಸಿದ್ದರಾಮಯ್ಯನವರ ವಿರುದ್ಧವೇ ಹೋರಾಟ ಮಾಡ್ಕೊಂತ ಬಂದವರು ಈಗ ಅವರು ಮಗನನ್ನ ರಾಜಕಾರಣಕ್ಕೆ ತರೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಲ್ಲ, ಇದು ಯಾವ ಪಕ್ಷಕ್ಕೂ ಸೀಮಿತವಾಗಿಲ್ಲ, ನಿಮ್ಮ ಪಕ್ಷದಲ್ಲೂ ಕೂಡ ಅಂತವ್ರು ಇದ್ದಾರೆ ಅಂತ ನಿಮ್ಮ ಬಿಟ್ಟು ಅಲ್ಲ, ಅವ್ರ ಪಕ್ಷದ ಮೂಲವೇ ಅದು. ಗಂಗೋತ್ರಿನೇ ಅಲ್ಲ, ಇಲ್ಲೂ ಕೂಡ. ಆದ್ರಿಂದ ಸಿದ್ದರಾಮಯ್ಯ ಡೈನಾಸ್ಟಿ ಆಗೋದೇನು ಹೆಚ್ಚು? ಡೈನಾಸ್ಟಿಕ್ ಹಳೆ ಪಕ್ಷವು ಡೈನಾಸ್ಟಿಕ್. ಹೌದು. ಈ ವಂಶ ಪಾರಂಪರ್ಯದ ಪಕ್ಷ ಇದೆಯಲ್ಲ, ಡೆಮಾಕ್ರಸಿಯ ಒಂದು ಸೌಂದರ್ಯ ಅಂತ ಹೇಳಿದ್ರೆ ತನ್ನ ವಂಶದ ಕುಡಿ ಆದ್ರೂ ಕೂಡ ಅವನು ಚುನಾವಣೆಯಲ್ಲಿ ಗೆಲ್ಲಬೇಕು. ಅವನಿಗೊಂದು ಅಡ್ವಾಂಟೇಜ್ ಇರ್ಬೋದು, ಟೆನ್ನಿಸ್ ನಲ್ಲಿ ಹೇಳ್ತೀವಿ ಅಡ್ವಾಂಟೇಜ್ ಅಂತ. ಆ ಅಡ್ವಾಂಟೇಜು ಇರ್ಬೋದು, ಡಿಸ್ಅಡ್ವಾಂಟೇಜು ಇರಬಹುದು. ತನ್ನಪ್ಪ ಮಾಡಿದ್ದು ಬಹಳ ಕೆಟ್ಟ ಹೋಗಿದ್ರೆ ಆ ಮಗನಿಗೆ ಅದು ಡಿಸ್ಅಡ್ವಾಂಟೇಜ್ ಆಗ್ಬೋದು, ಅಡ್ವಾಂಟೇಜು ಆಗ್ಬೋದು. ಆದ ಕಾರಣ ಅದನ್ನ ವಂಶ ಪಾರಂಪರ್ಯದ ನೆಲೆಯಲ್ಲೇ ಎಲ್ಲವೂ ನಡೀತದೆ ಅಂತ ಹೇಳೋದಲ್ಲ. ಅವ್ರಿಗೊಂದು ಡಿಸ್ಅಡ್ವಾಂಟೇಜ್ ಆಗಿರೋ ತುಂಬಾ ಕಡಿಮೆ ಅಂತ ಒಪ್ಕೋಬೋದಲ್ಲ. ಹೇಳ್ತೀನಿ, ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜಸ್. ನಮ್ಮ ಇವರು ಒಬ್ಬರು ರಾಧಾಕೃಷ್ಣ ಅವರು ತುಂಬಾ ಬುದ್ಧಿಮತ್ತತೆಯಿಂದ ಬುದ್ಧಿವಂತಿಕೆಯಿಂದ ಅರ್ಥೈಸ್ತಾ ಇದ್ದಾರೆ. ಇವತ್ತು ಮುಲಾಯಂ ಸಿಂಗ್ ಯಾದವರ ಮನೆಯವರು 5 ಜನ ಲೋಕಸಭಾ ಸದಸ್ಯರಿದ್ದಾರೆ. ಅವರವರು ಯಾವ್ಯಾವ ಜಾತಿಗೆ ಸೇರಿದವರು ಅಥವಾ ಯಾರ್ಯಾರು ಎಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು. ನೀವು ಅವಕಾಶ ಅಂತ ಅಲ್ಲ, ಇವತ್ತು ದೇವೇಗೌಡರ ಜಾತ್ಯತೀತ ಜನತಾದಳ ಇದೆಯಲ್ಲ ಸ್ವಾಮಿ, ಅದರಲ್ಲಿ ಎಷ್ಟು ಜನ ಇದ್ದಾರೆ ತೆಗೀರಿ, ಲಿಸ್ಟ್ ಕೊಡ್ತೀವಿ. ಎಲ್ಲರೂ ಅವ್ರ ಡೈನಾಸ್ಟಿಕ್ ರೂಲ್ ಅನ್ನೋದು ಈಗ ಚುನಾವಣೆ ಇದೆ ಅಂತ ಸಮರ್ಥಿಸಲ್ಲ. ಬ್ಯೂಟಿ ಆಫ್ ಡೆಮಾಕ್ರಸಿ ಅಂದ್ಕೊಂಡು ಮಿಸ್ಯೂಸ್ ಆಫ್ ಡೆಮಾಕ್ರಸಿ, ಆಲ್ಸೋ ಫಾರ್ವರ್ಡ್ ಡೆಮಾಕ್ರಸಿ. ಇಟ್ ಇಸ್ ನಾಟ್ ಎ ಬ್ಯೂಟಿ ಆಫ್ ಡೆಮಾಕ್ರಸಿ, ಇಟ್ಸ್ ಎ ಫಾರ್ವರ್ಡ್ ಡೆಮಾಕ್ರಸಿ. ಡರ್ಟ್ ಆಫ್ ಡೆಮಾಕ್ರಸಿ. ಒಂದೇ ಒಂದು ಸೆಕೆಂಡ್, ನಿಮ್ಮ ಪಕ್ಷದಲ್ಲೂ ಇದೆ ರಾಜ್ಯ ರಾಜಕಾರಣಕ್ಕೆ ಎಲ್ಲರಿಗೂ ಕಂಪ್ಲೀಟ್ ಮಾಡಲಿಲ್ಲ. ನಾನು ಕಂಪ್ಲೀಟ್ ಮಾಡಿಲ್ಲ ಹೇಳಿ. ಇದು ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಹೇಳಿದ್ರಲ್ವಾ, ನೋಡಿ ಇದು ಕ್ಯಾಸ್ಟ್ ಸೆನ್ಸಸ್ ಇವತ್ತೇನು ಕೊಡ್ತಾ ಇದೆ, ಕರ್ನಾಟಕದಲ್ಲಿ ಜಾತಿಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಸ್ತಿ ಜನ ಆಗ್ಬಿಟ್ಟಿದ್ರೆ ಪರ್ಟಿಕ್ಯುಲರ್ ಜಾಸ್ತಿ ಜನ ಕಮ್ಮಿ ಜನ ಆಗ್ಬಿಟ್ಟಿದ್ದಾರೆ ಅಂತ ಏನು ಇಲ್ಲ. ಇವತ್ತಿಗೂ ಜಾತಿ ಯಾಕಂತ ತಗೊಂಡಾಗ ಲಿಂಗಾಯತರು ಇವತ್ತು ನಂಬರ್ 1 ಜಾತಿನೇ. ಆದ್ರೆ ಏನಾಗಿದೆ, ದಲಿತ ವರ್ಗಕ್ಕೆ ಕೆಲವೊಂದು ಜಾತಿಗಳು ವರ್ಗಾವಣೆ ಆಗಿದಾವೆ. ಸ್ಪೃಶ್ಯ ಜಾತಿಗಳ ಕೆಲವೊಂದು ಜಾತಿಗಳು ಉಪಪಂಗಡಗಳು ಒಳಗೊಂಡಿದ್ದಾವೆ. ಬೋವಿಗಳು ಎಸ್ಟಿಗೆ ಬಂದಿದ್ದಾರೆ ಹಿಂದುಳಿದ ವರ್ಗದಿಂದ, ಅದೇ ರೀತಿ ನಾಯಕರು ಎಸ್ಟಿಗೆ ಬಂದಿದ್ದಾರೆ. ಮತ್ತೆ ಈ ಒಕ್ಕಲಿಗರು ಸಹ ಯಾಕಷ್ಟು ಕಾಣಿಸ್ತಾ ಇದ್ದಾರೆ ಅಂದ್ರೆ, ಇವತ್ತು ಒಕ್ಕಲಿಗರಲ್ಲಿ 3 ಪ್ರಮುಖ ಜಾತಿಗಳಿದಾವೆ. ಮೊದಲಿಗೆ ಒಕ್ಕಲಿಗರು ಅಂದ್ರೆ ಗೌಡ್ರು ಮಾತ್ರ ಇರ್ತಿದ್ರು, ಇವತ್ತು ಬಂಟ್ರು, ರೆಡ್ಡಿಗಳು 3 ಸೇರ್ಕೊಂಡಿದ್ದಾರೆ. ಹಾಗಾಗಿ ಅಡಿಷನ್ ಆಗಿದೆ ಯಾರಿಗೆ, ಒಕ್ಕಲಿಗರಿಗೆ ಮತ್ತೆ ದಲಿತರಿಗೆ. ಹಿಂದುಳಿದವ್ರಿಗೆ ಮೈನಸ್ ಆಗಿದೆ. ಆಮೇಲೆ ಏನು ಬದಲಾವಣೆ ಆಗಿರೋದ್ರೆ ಯಾರಿಗೆ, ಲಿಂಗಾಯತರಿಗೆ ಮತ್ತೆ ಮುಸ್ಲಿಮರಿಗೆ. ರೆಡ್ಡಿ ಅವರ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ, ನಾ ಹೇಳ್ತೀನಿ ಯಾಕೆ ಕಡಿಮೆ ಆಗಿದೆ ಹೇಳ್ತೀನಿ ಕೇಳಿ. ಯಾಕೆ ಕಡಿಮೆ ಆಗಿದೆ ಹೇಳ್ತೀನಿ ಕೇಳಿ. 12ನೇ ಶತಮಾನದಲ್ಲಿ ಬಸವಣ್ಣ ಯಾರಿಗೆ ದೀಕ್ಷೆಯನ್ನ ಕೊಟ್ಟ ಅವರೆಲ್ಲರೂ ಗಾಣಿಗ ಲಿಂಗಾಯತ್, ಈ ಸೇಂಗ್ ಗಾಣಿಗ, ಕುಂಬಾರ, ಅಗಸ, ಕುರುಬ ಮೂಲ ಜಾತಿಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಹೊರತು ಅವ್ರು ಯಾರು ಲಿಂಗಾಯತರು ಅಂತ ಹೇಳ್ತಾ ಇಲ್ಲ. ಅವರು ಸಿಗಲಿ ಬಿಡಿ ರಿಸರ್ವೇಶನ್, ಲೆಟ್ ದೆಮ್ ಡಿಕ್ಲೇರ್ ಕುರುಬ, ಲೆಟ್ ದೆಮ್ ಡಿಕ್ಲೇರ್ ಗಾಣಿಗ, ಲೆಟ್ ದೆಮ್ ಡಿಕ್ಲೇರ್ ಕುಂಬಾರ, ಮಡಿವಾಳ,
ಕ್ಷೌರಿಕ ಈ ರೀತಿ ಡಿಕ್ಲೇರ್ ಆ ಮಾಡ್ಕೊಂಡಿದ್ದಾರೆ. ಜಾತಿ ಹಾಗಾಗಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ. ಅದು ಲಿಂಗಾಯತರು ತಪ್ಪಲ್ವಾ? ಅಲ್ಲಿನ ಮುಖಂಡರು, ಅಲ್ಲಿನ ಸ್ವಾಮೀಜಿಗಳು ತಪ್ಪಲ್ಲ? ನಮ್ಮನ್ನ ಒಳಗೊಳ್ಳುವಂತ ಪ್ರಕ್ರಿಯೆ ಅವರು ಮಾಡ್ಬೇಕಾಗಿತ್ತಲ್ವಾ ಮಧುಪ್ರಕಾಶ್ ಅವರೇ? ಈಗ ನೀವು ಹೇಳಿದ್ ಕರೆಕ್ಟ್ ಆಗಿತ್ತು ಆಕ್ಚುಲಿ. ಯಾವಾಗ ಬಸವಣ್ಣ ಒಂದು ಕಾಲದಲ್ಲಿ ನೀವು ಹೇಳಿದ್ರು ಕಟ್ಟಿದ್ರು, ಲಿಂಗ ಕಟ್ಟಿದ್ರು ಯಾರೋ ಗಾಣಿಗರಿಗೆ, ಇನ್ಯಾರಿಗೋ ದಲಿತರಿಗೆ. ಆದ್ರೆ ನೀವು ಇವತ್ತಿಗೂ ಅವರನ್ನು ಒಳಗೆ ಬಿಡ್ಕೊಂಡಿಲ್ಲ ಅನ್ನೋದು. ಹಾಗಾಗಿ ಅವ್ರು ದೂರ ಹೋಗ್ತಾ ಇದಾರೆ. ಆ ಒಳಗೊಳ್ಳುವ ಪ್ರಕ್ರಿಯೆ ಒಳಗೆ ಈಗ ಲಿಂಗಾಯತರು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ನಾವು ಎಲ್ಲರನ್ನ ಒಳಗೊಳ್ತೀವಿ ಅಂತ ನಾವು ಹೋಗ್ತಾ ಇದ್ದೀವಿ, ಆದ್ರೆ ನಮ್ಮನ್ನೆಲ್ಲರೂ ಹೊರಗಡೆ ಇಡ್ತಾವ್ರೆ. ಆದ್ರಿಂದ ನಾವು ಹಿಂದುಳಿದವರಾಗ್ಬಿಡು ಅನ್ಕೊಂಡಿದ್ದಾರೆ. ಅವಕಾಶಗಳಿಗಾಗಿ ಹೇಳ್ತಾ ಇದ್ದಾರೆ ಹೊರತು ಇವತ್ತು ಅದು ಜಾತಿ ಅಂದಾಗ ನಾವು ಲಿಂಗಾಯತರು ನಮ್ಗೆಲ್ರಿಗೂ ಯಡಿಯೂರಪ್ಪನವರೇ ನಾಯಕರು ಅನ್ನೋ ಭಾವನೆ ಕರೆಕ್ಟ್ ಅದು. ರಾಧಾಕೃಷ್ಣ ಮಧ್ಯಕ್ಕೆ ಚರ್ಚೆ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಬೇಡ. ನಾನು ಬ್ರಾಹ್ಮಣ ಹುಟ್ಟಿನಲ್ಲಿ ಅಚಾನಕ್ಕು ಕರೆಕ್ಟ್ ನಮ್ಮ ಸಂಖ್ಯೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಯಾಕಂದ್ರೆ ನಮ್ಮವರೆಲ್ಲ ಅಮೆರಿಕಕ್ಕೆ ಹೋಗ್ಬಿಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಜನಸಂಖ್ಯೆ ಒಟ್ಟು ಪ್ರಪಂಚದಲ್ಲ, ಊರಲ್ಲಿಲ್ಲ ಅಂತ. ಅದನ್ನು ಹೇಳ್ತಾ ಪ್ರಜಾಪ್ರಭುತ್ವದಲ್ಲಿ ಪಾರ್ಟಿಸಿಪೇಷನ್ ಇಲ್ಲ, ಅಲ್ಲ ಊರಲ್ಲಿಲ್ಲ, ನಮ್ಮೂರಲ್ಲಿಲ್ಲ. ಅದನ್ನು ಹೇಳ್ತಾ ನೋಡಿ, ನಾನು ಆಗ ತಾನೇ ಹೇಳಿದೆ, ಪ್ರಜಾಪ್ರಭುತ್ವದಲ್ಲಿ ಪಾರ್ಟಿಸಿಪೇಷನ್ ಇನ್ ಪವರ್ ಬಂದಾಗ ಈ ರೀತಿಯ ಕೂಟಗಳು ಆಗುವಂಥದ್ದು ಒಂದು ನಿಶ್ಚಿತವಾದ ಸಿದ್ಧಾಂತದ ಅಭಾವದಲ್ಲಿ ಆಗುವಂಥದ್ದು ಸ್ವಾಭಾವಿಕ. ನಾನು ಎಲ್ಲವನ್ನೂ ನಿರಾಶಾವಾದದ ನೆಲೆಗಟ್ಟಿನಲ್ಲಿ ಅತ್ಯಂತ ಕಠಿಣ ಕ್ರೂರ ವಾಸ್ತವಿಕತೆ ನೆಲೆಯಲ್ಲೇ ನೋಡೋನಲ್ಲ. ನಾನು ಒಂದು 50-60 ವರ್ಷದ ನನ್ನ ಜೀವನದಲ್ಲಿ ಈ ಜಗತ್ತು, ಪ್ರಜಾಪ್ರಭುತ್ವದ ಜಗತ್ತು ಬದಲಾವಣೆ ಆದದ್ದನ್ನು ನೋಡಿದ್ದೇನೆ, ವಿಕಾಸವಾದದ್ದನ್ನು ನೋಡಿದ್ದೇನೆ, ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಆದದ್ದನ್ನು ನೋಡಿದ್ದೇನೆ, ಮಂಡಲ್ ಕಮಿಷನ್ ನಾನು ವೆಲ್ಕಮ್ ಮಾಡಿದ್ದೇನೆ, ಅದರ ಆಫ್ಶೂಟ್ ಆಗಿರುವಂತಹ ತೊಂದರೆಗಳನ್ನು ನೋಡಿದ್ದೇನೆ. ಇದನ್ನು ಹೇಳ್ತಾ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಇದೆಯಲ್ಲ, ಆದ್ರಿಂದ ಏನೂ ಬದಲಾವಣೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಮಹತ್ತರವಾದ ಸ್ವರ್ಗದ ಸೃಷ್ಟಿ ಆಗ್ತಾನೆ ಅಂತಲ್ಲ. ನಮ್ಮೆಲ್ಲರ ಮನಸ್ಸಿನಲ್ಲಿ, ಅಂತರಂಗದ ಮನಸ್ಸಿನಲ್ಲಿ ನನಗೆ ಹೆಪ್ಪುಗಟ್ಟಿರುವಂತಹ ಈ ಜಾತಿಯ ಮನೋಭಾವಗಳು ಅಥವಾ ಕನಸಿನ ಮನೋಭಾವಗಳು, ಭ್ರಾಮಕ ಮನೋಭಾವಗಳನ್ನು ಮಾಡಿ. ಹಾಗೆ ಆಚಾರ್ಯ ಹೇಳಿದ್ರು, ಭ್ರಾಮಕ ಮನೋಭಾವಗಳು ನಮ್ಮ ಜಾತಿಯವನಿಗೆ ಕೊಟ್ಬಿಡೋಣಪ್ಪ. ಆ ಭ್ರಾಮಕ ಮನೋಭಾವಗಳು ಹೋಗಬೇಕಾದ್ರೆ ನಮ್ಮ ಸಾಮಾಜಿಕ ಅರ್ಥ ವ್ಯವಸ್ಥೆಯಲ್ಲಿ ಇರುವಂತಹ ಕಂದಕಗಳು ಕಮ್ಮಿಯಾಗಿ ನಮಗೆಲ್ಲ ವೈಚಾರವಂತಿಕೆಯ ಜೊತೆಗೆ ನಮಗೆ ನಮ್ಮ ಹಕ್ಕಿನ ಪ್ರಜ್ಞೆ ಇದೆಯಲ್ಲ ಅದು ಉಂಟಾಗಬೇಕು. ಇವತ್ತಿನ ಆದೇಶ ಪಾಸಿಟಿವ್ ಸೈನ್ ಅಂತ ಅದನ್ನು ನಾನು ವೆಲ್ಕಮ್ ಮಾಡ್ತೇನೆ. ಪಾಸಿಟಿವ್ ಸೈನ್ ಸರ್ ಇವತ್ತಿನ ಡೆಫಿನೆಟ್ಲಿ ಇವತ್ತಿನ ಆದೇಶ ಪಾಸಿಟಿವ್ ಸೈನ್. ಅದು ಯಾವ ರೀತಿ ಅನುಷ್ಠಾನ ಆಗುತ್ತೆ ಅಂತ ಅನ್ನೋದು ಮುಂದೆ ಕಾದು ನೋಡಬೇಕು. ಅನುಷ್ಠಾನ ಆಗೋದು ಅಲ್ಲ, ಇದು ಅನುಷ್ಠಾನ ಆಗುತ್ತಾ ಬೇಕಾಗಿದ್ದು, ಆದ್ರೆ ವಾಸ್ತವ ಏನು ಬದಲಾಗಲ್ಲ ಸರ್. ಇದನ್ನು ಯಾವುದೇ ನಿರ್ಣಯಗಳು ಈ ತರ ಬಂದಾಗ ಅವುಗಳನ್ನ ಪಾಸಿಟಿವ್ ಮಾಡೋದಕ್ಕೆ, ಯಾಕೆಂದ್ರೆ ಇದು ಒಳ್ಳೆ ವಿಚಾರ ಅನ್ನೋದ್ರಿಂದ ಇದನ್ನು ವಿಶೇಷವಾಗಿ ಮಾಧ್ಯಮಗಳು, ಸಮುದಾಯಗಳು ಮತ್ತು ರಾಜಕೀಯ ಪಕ್ಷಗಳು ಸೀರಿಯಸ್ ಆಗಿ ತಗೊಂಡು ಇದನ್ನು ಮೆರಿಟ್ ಅಂದ್ರೆ ಜಾತೀಯತೆ ಅಂದ್ರೆ ಎಲ್ಲ ಜಾತಿಗಳನ್ನು ತೆಗೆದು ಹಾಕಬೇಕು ಅನ್ನೋದಕ್ಕಿಂತನೂ ಮೆರಿಟ್ ಶುಡ್ ಬಿ ಅಬೌವ್ ಕಾಸ್ಟ್. ಈಗ ಅವನಿದ್ದಾನೆ, ಅವನು ಒಳ್ಳೆಯವನಿದ್ದಾನಪ್ಪ, ಅವನ ಜಾತಿ ಯಾವ್ದಿದೆ ಅನ್ನೋದು ಮಹತ್ವದ ಅಲ್ಲ ಅನ್ನೋ ಅಷ್ಟು ಭಾವನೆಗೆ ನಾವು ಬಂದ್ರೆ ಐ ಲುಕ್ ಎಟ್ ದಿಸ್ ಆಸ್ ಎ ಸಕ್ಸಸ್ಫುಲ್ ಸ್ಟೆಪ್. ಈಶ್ವರ್ 1994 ಮಾರ್ಚ್ 17 ಬೊಮ್ಮಾಯಿಯವರ ಜಡ್ಜ್ಮೆಂಟ್ ಮತ್ತು ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ದುರುಪಯೋಗದ ಬಗ್ಗೆ ಸಂವಿಧಾನದ ಪೀಠ ಒಂದು ತೀರ್ಪನ್ನು ನೀಡಿತು. ಆ ತೀರ್ಪನ್ನು ನೀಡಿದ ನಂತರದಲ್ಲಿ ಭಾರತದ ರಾಜಕಾರಣದಲ್ಲಿ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನ ಮಿಸ್ಯೂಸ್ ಮಾಡಿಕೊಳ್ಳೋದು ತಪ್ಪಿದೆ, ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಹಾಗೇನೆ ಇವತ್ತಿನ ಈ ಸುಪ್ರೀಂ ಕೋರ್ಟ್ ತೀರ್ಪಿದೆಯಲ್ಲ, ಈ ತೀರ್ಪನ್ನು ಒಂದು ರಾಜಕಾರಣದಲ್ಲಿ ಗುಣಾತ್ಮಕ ಬದಲಾವಣೆಗೆ ಭೂಮಿಕೆ ಆಗಬಹುದು. ಫೈನ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರಿಗೂ ಧನ್ಯವಾದಗಳು. ಸೊ ಇದು ಇವತ್ತಿನ ಚರ್ಚೆ. ಸುಪ್ರೀಂ ಕೋರ್ಟ್ನ ಉದ್ದೇಶ ತುಂಬಾ ಮಹತ್ವದ್ದು ಮತ್ತು ಒಳ್ಳೆಯ ಆಶಯದಿಂದ ಈ ಒಂದು ತೀರ್ಪು ಬಂದಿದೆ. ಅದರ ಅನುಷ್ಠಾನದ ವಿಷಯಕ್ಕೆ ಬಂದಾಗ ಇನ್ನು ಕಾದು ನೋಡಬೇಕು ಅದು ಅನುಷ್ಠಾನ. ಬಟ್ ಎಲ್ಲ ಅತಿಥಿಗಳು ಕೂಡ ಒಂದು ಪಾಸಿಟಿವ್ ಸೈನ್ ಅಂತ ಹೇಳಿದ್ರು, ಹಾಗಾಗ್ಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.